ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಅನ್ನ ಬ್ರಹ್ಮ ಚಾತುರ್ಮಾಸ್ಯಕ್ಕಾಗಿ ಇಲ್ಲಿ ಸೇರಿದ ಮಕ್ಕಳಿಗೆ, ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು, ಎಲ್ಲ ಮಕ್ಕಳಿಗೆ ಶುಭಾಶೀರ್ವಾದಗಳು. ನಿನ್ನೆ ದೇಹವನ್ನು ವಾಹನಕ್ಕೆ ಹೋಲಿಸಿ, ದೇಹಾಗ್ನಿಯನ್ನು ವಾಹನಾಗ್ನಿಗೆ ಹೋಲಿಸಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೆವು. ನಮ್ಮ ಪ್ರೀತಿಯ ಮಕ್ಕಳಲ್ಲಿ ಯಾರಿಗೆ ಏನು ನೆನಪಿದೆ, ಒಂದೊಂದು ವಾಕ್ಯ, ಎರಡೆರಡು ವಾಕ್ಯದಲ್ಲಿ ನೀವು ಅದನ್ನ ಒಂದು 5-10 ನಿಮಿಷದ ಕಾಲ ಹೇಳಬೇಕು. ಹೇಳ್ತೀರಾ? ನಿಮ್ಮ ಮನಸ್ಸಿಗೆ ಏನು ಬಂದಿದೆ ನಿನ್ನೆಯ ಪ್ರವಚನದಲ್ಲಿ ಹೇಳಿ. ವಾಹನಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಹೆಂಗೋ ನಮಗೆ ಆಹಾರ ಹಂಗೆ. ಹಾಗಂತ ನಾವು ಪೆಟ್ರೋಲ್ ಡೀಸೆಲ್ ಕುಡಿಬಾರ್ದು ಅಲ್ವಾ? ಭಾರದ್ವಾಜರು ಒಂದು ಶಾಸ್ತ್ರವನ್ನು ರಚಿಸಿದ್ದಾರೆ. ಅದು ವಾಹನಗಳ ಬಗ್ಗೆ ಹೇಳುತ್ತೆ. ಅದು ವಿಮಾನಗಳ ಬಗ್ಗೆ ಹೇಳುತ್ತೆ. ಭರದ್ವಾಜರು ರಚನೆ ಮಾಡಿರೋದು ವೈಮಾನಿಕ ಶಾಸ್ತ್ರ, ಸಣ್ಣ ಪುಟ್ಟ ವಾಹನಗಳ ಬಗ್ಗೆ ಅಲ್ಲ. ವಿಮಾನಗಳ ವಿನ್ಯಾಸ, ರಚನೆ ನಡೆಸೋದು ಹೇಗೆ ಅನ್ನೋದನ್ನ ಹೇಳುವಂತ ಶಾಸ್ತ್ರ ಅದು. ದೇಹದಲ್ಲಿರುವ ಅಗ್ನಿ ಇದು ಅಂದ್ರೆ ನಮ್ ಅಗ್ನಿ ದೇಹ ಪರಿವರ್ತನೆ ಆಗತ್ತೆ, ಶಕ್ತಿಯನ್ನು ಮಾತ್ರ ಕೊಡುವುದಲ್ಲ ಅಂತ. ವಾಹನದ ಅಗ್ನಿ ವಾಹನಕ್ಕೆ ಶಕ್ತಿಯನ್ನು ಮಾತ್ರ ಕೊಡುತ್ತೆ. ದೇಹದ ಅಗ್ನಿ ದೇಹಕ್ಕೆ ಶಕ್ತಿ ಕೊಡೋದು ಮಾತ್ರ ಅಲ್ಲ, ಆಹಾರವನ್ನ ದೇಹವಾಗಿಯೇ ಪರಿವರ್ತನೆ ಮಾಡುತ್ತೆ. ವಾಹನಕ್ಕೆ ಇಂಧನ ಹಾಕಿದ್ರೆ ಅದು ಶಕ್ತಿ ಕೊಡುತ್ತೆ. ನಾವೇ ಆಹಾರ ತಿಂದ್ರೆ ಅದ್ ನಾವೇ ಆಗ್ತೀವಿ. ಅದೇ ಅವಳು ಹೇಳಿದ್ದ, ನೀನು ಹೇಳಿದ್ದು ಆಹಾರ ಸೇವನೆ ಮಾಡಿದ್ದು ನಾವೇ ಆಗ್ಬಿಡತ್ತೆ. ಅಗ್ನಿ ಸರಿ ಇದ್ರೆ ತುಂಬಾ ಕಾಲ, ದೀರ್ಘಕಾಲ ಬದುಕಕ್ಕಾಗುತ್ತೆ. ಹೌದು, ಅಗ್ನಿ ಚೆನ್ನಾಗಿದ್ರೆ ದೀರ್ಘಾಯಸ್ಸು ಮತ್ತು ಆರೋಗ್ಯ. ತುಂಬಾ ಸರಿಯಾದ ವಿಷಯ. ವಾಹನದ ಮೂಲಕ ನಮ್ಗೆ ಬೇಕಾದಲ್ಲಿ ಹೋಗಕ್ಕಾಗಲ್ಲ, ಆದ್ರೆ ದೇಹದ ಮೂಲಕ ವೈಕುಂಠದ ಆಚೆಗೂ ಹೋಗಕ್ಕಾಗತ್ತೆ. ಎಲ್ಲ ಲೋಕಗಳಿಗೂ ದೇಹದ ಮೂಲಕ ಹೋಗ್ಬೋದು. ದೇಹದ ಒಳಗಿಂದಲೇ ಹೋಗ್ಬೋದು, ಸಿದ್ಧಿಗಳಿದ್ರೆ ಹೊರಗಿಂದಲೂ ಹೋಗ್ಬೋದು. ವಾಹನಕ್ಕೆ ಹೇಗೆ ನಾವು ಇಂಧನ ಹಾಕುವಾಗ ಜಾಗೃತಿ ವಹಿಸ್ತೇವೋ ಹಾಗೆ ನಾವು ಜಠರಾಗ್ನಿ ಮೇಲೆ ಜಾಗೃತಿ ವಹಿಸ್ಬೇಕು. ತುಂಬಾ ಸರಿಯಾದ ವಿಷಯ. ಇವತ್ತಿನ ಸಭೆಗೂ ನಿನ್ನೆನ ಸಭೆಗೂ ಎಲ್ಲಾ ಸಭೆಗೂ ಬೇಕಾದ ವಿಷಯ. ವಾಹನಕ್ಕೆ ಇಂಧನ ಹಾಕುವಾಗ ನಾವು ಜಾಗೃತಿ ಮಾಡ್ತೇವೆ, ಏನೇನೂ ಹಾಕೋದಿಲ್ಲ. ಪೆಟ್ರೋಲ್ ಹಾಕೋದ್ರ ಬದಲಿಗೆ ಡೀಸೆಲ್ ಹಾಕೋದಿಲ್ಲ, ಸೀಮೆಎಣ್ಣೆ ಹಾಕೋದಿಲ್ಲ, ಅಥವಾ ಎಳ್ಳೆಣ್ಣೆ, ಒಳ್ಳೆಣ್ಣೆ, ಹರಳೆಣ್ಣೆ ಹಾಕೋದಿಲ್ಲ ಅಲ್ವಾ? ಹಾಕ್ಬೇಕಾದ್ದನ್ನ ಹಾಕ್ತೇವೆ, ಪ್ರಮಾಣಬದ್ಧವಾಗಿ ಹಾಕ್ತೇವೆ. ಆದ್ರೆ ಶರೀರಕ್ಕಾಗುವಾಗ ಯಾಕೆ ಹೀಗೆ? ನಾವು ಏನೇನೋ ಹಾಕ್ತೇವೆ ಯಾಕೆ? ಆರೋಗ್ಯಕರ, ಅನಾರೋಗ್ಯಕರ ಎಲ್ಲ ಹಾಕ್ತೇವೆ ಯಾಕೆ? ವಾಹನಕ್ಕೆ ವಹಿಸಿದ ಜಾಗ್ರತೆಯನ್ನು ಶರೀರದ ಬಗ್ಗೆ ನಾವು ವಹಿಸ್ತಾ ಇಲ್ಲ, ಏನೇನೋ ತುಂಬಿಕೊಳ್ತಾ ಇದ್ದೀವಿ. ವಾಹನಾಗ್ನಿ ಹಾಳಾದ್ರೆ ಸರಿ ಮಾಡ್ಬೋದು, ಆದ್ರೆ ದೇಹಾಗ್ನಿ ಹಾಳಾದ್ರೆ ಸರಿ ಮಾಡ್ಲಿ. ಬೇರೆ ವಾಹನ ತರ್ಬೋದು ಅಲ್ವಾ? ಈಗ ಸ್ಪಾರ್ಕ್ ಪ್ಲಗ್ ಹೋಗಿದೆ ಅಂದ್ರೆ ಬೇರೆ ತಂದು ಹಾಕ್ಬೋದು ಆ ಜಾಗದಲ್ಲಿ. ಆದ್ರೆ ಇಲ್ಲಿ ಹಾಗಾಗೋದಿಲ್ಲ, ಹೋಗೇ ಬಿಡುತ್ತೆ ದೇಹ. ನಮ್ ದೇಹದಲ್ಲಿರೋ ದೇಹ ಎಂಬ ವಾಹನಕ್ಕೂ ಮನಸ್ಸಿಗೂ ಸಂಬಂಧ ಇದೆ. ವಾಹನದಲ್ಲಿ ಆ ಥರ ವಾಹನ ಅನ್ನೋದು ಕೇವಲ ಯಂತ್ರ, ಅದೊಂದು ಯಾಂತ್ರಿಕ.
ನಾವು ಇಚ್ಛೆ ಪಟ್ಟಂತೆ ಅದು ವರ್ತಿಸುತ್ತೆ ಅಂತೇನಿಲ್ಲ ವಾಹನ. ಆದ್ರೆ ಇದು ಹಾಗಲ್ಲ. ದೇಹಾಗ್ನಿ ಮನಸ್ಸಿನ ಜೊತೆ ಹತ್ರ ಸಂಬಂಧ ಇಟ್ಕೊಂಡಿದೆ. ಮನಸ್ಸು ಚೆನ್ನಾಗಿದ್ರೆ ಚೆನ್ನಾಗಿ ಹಸಿವಾಗತ್ತೆ. ಮನಸ್ಸು ವಿಷಾದದಲ್ಲಿದ್ರೆ, ದುಃಖದಲ್ಲಿದ್ರೆ ಹಸಿವಾಗೋದಿಲ್ಲ. ಅಥವಾ ಯಾವುದೋ ಆನಂದದ ಭರದಲ್ಲಿದ್ರೆ ನೆನಪಾಗೋದಿಲ್ಲ, ಊಟ ಹಸಿವು ಆಗೋದಿಲ್ಲ. ಆಗಲೂ ಕೂಡ ಮನಸ್ಸಿಗೂ ತುಂಬಾ ಗಾಢ ಸಂಬಂಧ ಇದೆ ಅನ್ನೋದು ನಿಜ. ಹಿತ ಮಿತ ಮೇಧ್ಯಾಶನ, ನಾವು ಹಿತವಾಗಿ ಮತ್ತು ಮಿತವಾಗಿ ಸೇವನೆ ಆಹಾರ ಸೇವನೆ. ಮತ್ತೆ ಮೇಧ್ಯ ಅಂದ್ರೇನು? ಯಾರು ಹೇಳ್ತೀರಿ ಮೇಧ್ಯ ಅಂದ್ರೇನು? ಯಾರು ಹೇಳ್ತೀರಿ? ಯಾರಿಗಾರು ಕೊಡು ಸುಧನು. ಶುದ್ಧವಾದದ್ದು, ಪವಿತ್ರವಾದದ್ದು, ದೇವರಿಗೆ ಯೋಗ್ಯವಾಗಿರುವಂಥದ್ದು, ಅಂಥದ್ದನ್ನು ಸೇವಿಸಬೇಕು. ಅಗ್ನಿಯ ಪ್ರತಿಬಿಂಬವೇ ಶರೀರ. ತುಂಬಾ ಸರಿ. ಅಗ್ನಿ ಹೇಗಿದೆಯೋ ನಾವು ಹಾಗಿರ್ತೀವಿ. ಅಗ್ನಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅಗ್ನಿ ಹಾಳಾದ್ರೆ ನಾವು ಹಾಳಾಗ್ತೀವಿ, ನಮ್ಮ ಆರೋಗ್ಯ ಹಾಳಾಗತ್ತೆ. ಅಗ್ನಿ ಆರಿ ಹೋದ್ರೆ ನಾವು ಸತ್ತೋಗ್ತೀವಿ. ಅಷ್ಟರ ಮಟ್ಟಿಗೆ ಅಗ್ನಿಗೂ ನಮಗೂ ಸಂಬಂಧ ಇದೆ. ಶಾಂತ ಯಜ್ಞವು ಮ್ರಿಯತೆ. ಅಗ್ನಿ ಶಾಂತವಾದ್ರೆ ಸತ್ತೋಗ್ತಾನೆ ಅಸಾಮೇನ್. ನಾವು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅದು ವಾಹನ ಮತ್ತೊಂದು ಸಲಿ ಅವಕಾಶ ಕೊಡಲ್ಲ. ಆದ್ರೆ ನಮ್ ದೇಹ ಅವಕಾಶ ಕೊಡೋದೊಂದೆಲ್ಲ ಸರಿನೂ ಮಾಡುತ್ತೆ. ನೀನು ಗ್ರಹಿಸಿದೆಯಾ ವಿಷಯವನ್ನ? ಸರಿಯಾಗಿ ಗ್ರಹಿಸಿದೆಯಾ? ತಪ್ಪುಗಳನ್ನ ಕ್ಷಮಿಸತ್ತೆ ದೇಹದ ಅಗ್ನಿ, ವಾಹನದ ಅಗ್ನಿ ಕ್ಷಮಿಸೋದಿಲ್ಲ. ತಪ್ಪಾದ್ರೆ ಓಡೋದಿಲ್ಲ ಅಷ್ಟೇ. ಆದ್ರೆ ಇದು ಹಾಗಲ್ಲ. ಶರೀರದಲ್ಲಿ ನಮ್ಮ ಅಗ್ನಿ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸತ್ತೆ, ಸರಿ ಮಾಡ್ಕೊಂಡು ಹೋಗುತ್ತೆ. ಅದೇ ನಮ್ ದೇಹಾಗ್ನಿ ಸರಿ ಇಲ್ಲ ಅಂದ್ರೆ ನಾವು ದೇಹದ ಮೂಲಕನೇ ತಿಳ್ಕೊಬೋದು. ವರ್ಣ ಬದಲಾಗತ್ತೆ, ಆಯಸ್ ಕಮ್ಮಿ ಆಗತ್ತೆ, ಹಾಗೆ ನಮ್ಮ ಉತ್ಸಾಹ ಎಲ್ಲ ಕಮ್ಮಿ ಆಗುತ್ತೆ. ಸರಿ ಇದೆ. ಒಂಚೂರು ಮುಂದೆ ಯೋಚನೆ ಮಾಡಿ ಹೇಳ್ತಾ ಇದೆಯಾ, ದೇಹಾಗ್ನಿ ವ್ಯತ್ಯಾಸವನ್ನ ದೇಹದ ಮೂಲಕ ತಿಳ್ಕೊಳಕ್ ಸಾಧ್ಯ ಇದೆ ಅಂತ. ಹೊಟ್ಟೆಲ್ಲೇ ಗೊತ್ತಾಗ್ಬಿಡುತ್ತೆ ನಮಗದು. ಹಸಿವಾಗಿದೆ, ಆಗಿಲ್ಲ, ಚೆನ್ನಾಗಾಗಿದೆ, ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗದು. ನೈವೇದ್ಯದ ಪದ್ಧತಿ ಯಾಕೆ ಬಂತು ಅಂತ. ನೈವೇದ್ಯದ ಪದ್ಧತಿ ಯಾಕೆ ಬಂತು ಅಂತ, ನಮ್ಮ ದೇಹದಲ್ಲಿರುವ ದಿವ್ಯ ಶಕ್ತಿಯ ಕೇಂದ್ರ ಜಾಗೃತ ಆಗಕ್ಕೆ ಸಹಾಯ ಮಾಡುತ್ತೆ. ವಿಶಿಷ್ಟವಾದ ದಿನದಲ್ಲಿ ವಿಶಿಷ್ಟವಾದ ಆಹಾರ. ಸೂರ್ಯ. ಸರಿಯಾಗಿ ಹೇಳಿದೆ. ಹಬ್ಬ ಹರಿದಿನಗಳಲ್ಲಿ ಆಯಾ ದೇವರಿಗೆ ಇಂತಿಂತ ನೈವೇದ್ಯ ಮಾಡಬೇಕು ಅಂತ ಯಾಕೆ ಬಂತು ಅಂದ್ರೆ, ನಮ್ಮೊಳಗಿನ ಆಯಾ ದೇವತೆಯ ಕೇಂದ್ರವನ್ನ ಅದು ತೆರೆದು ಕೊಡೋದ್ರಿಂದ. ಗಣಪತಿ ಹಬ್ಬ ಅಂದ್ರೆ ಗಣಪತಿಗೆ ಇಂತಿಂತ ನೈವೇದ್ಯ ಅಂತಿದೆ. ರಾಮನವಮಿ ಅಂದ್ರೆ ರಾಮನಿಗೆ ಯಾವ ನೈವೇದ್ಯ ಅಂತಿದೆ. ಅವು ನಮ್ಮೊಳಗಿನ ಆಯಾ ದೇವರ ಕೇಂದ್ರವನ್ನು ತೆರೆದು ನಮ್ಗೆ ಆ ದೇವರ ದರ್ಶನ ಮಾಡಿಕೊಡೋದಕ್ಕೆ, ಅನುಗ್ರಹ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸರಿ ಇದೆ. ಯೋಗದ ಒಂದು ದೇಹ ಆಗ್ಲಿ ವಾಹನ ಆಗ್ಲಿ ಸಾರಾಂಶ ಹೇಳಿ ಸ್ನೇಹಾಂಶ ಬೇಕಾಗುತ್ತೆ. ಸ್ನೇಹ ಅಂಶ ಬೇಕಾಗತ್ತೆ, ಜಿಡ್ಡಿನ ಅಂಶ, ಎಣ್ಣೆ ಅಂಶ ಅದಕ್ಕೂ ಬೇಕು, ಇದಕ್ಕೂ ಬೇಕು, ದೇಹಕ್ಕೂ ಬೇಕು, ವಾಹನಕ್ಕೂ ಬೇಕು. ಇವಾಗೆಲ್ಲ ಪ್ರಪಂಚವನ್ನ ಕಂಡುಹಿಡಿಯಕ್ ಹೋದ್ರೆ ನಮ್ಮ ಪ್ರಾಚೀನರು ಈ ದೇಹದಲ್ಲಿ ಏನಿದೆ ಅನ್ನೋದನ್ನು ಕಂಡುಹಿಡಿದ್ರು. ಪ್ರಾಚೀನರದು ಅಂತರ್ಮುಖವಾದ ಅನ್ವೇಷಣೆಗಳು, ನವೀನರದು ಬಹಿರ್ಮುಖವಾದ ಅನ್ವೇಷಣೆಗಳು. ಇಲ್ಲೇ ಒಳಗೆ ಹುಡುಕಿದ್ದಾರೆ ಪ್ರಾಚೀನರು. ತುಂಬಾ ಸತ್ಯಗಳನ್ನು ಕಂಡುಕೊಂಡಿದ್ದಾರೆ. ನವೀನರು ಅವರ ಹುಡುಕಾಟ ಹೊರಗಡೆಗೆ. ಆಧುನಿಕ ಅನ್ವೇಷಣೆಗಳನ್ನು ಬಹಿರ್ಮುಖ ಅನ್ನೋದು ನಿಜ. ಅಗ್ನಿ ಕೆಟ್ಟರೆ ನಾವು ರೋಗಿ ಆಗ್ತೀವಿ. ಸರಿ ಇದೆ. ಚೆನ್ನಾಗಿದ್ರೆ ಚೆನ್ನಾಗಿರ್ತೀವಿ. ಆಯಸ್ಸು ಹಾಗೂ ಬಣ್ಣ, ಬಲ ಮತ್ತೆ ಸ್ವಾಸ್ಥ್ಯ, ಉತ್ಸಾಹ, ವೃತ್ತಿ, ಕಾಂತಿ, ಓಜಸ್ಸು, ತೇಜಸ್ಸು ಹಾಗೂ ಜಾಠರಾಗ್ನಿ ಬಿಟ್ಟು ಉಳಿದ ಅಗ್ನಿಗಳು ಮತ್ತೆ ಪ್ರಾಣಾದಿ ವಾಯುಗಳೆಲ್ಲ ಅಗ್ನಿನೇ ಮೂಲ ಅವುಗಳಿಗೆ. ಭೇಷ್ ಅನ್ನೋದು ಬೇರೆ ದಾರಿನೇ ಇಲ್ಲ. ಈ ಶ್ಲೋಕ ಅನುವಾದ ಮಾಡಿ ಹೇಳ್ತಾ ಇದ್ದೀನಿ ನಿಂತ್ಕೊಂಡು. ನೋಡಿದೇನೆ ನಿನ್ನೆ ಹೇಳಿದ ಶ್ಲೋಕವನ್ನ, ಅದನ್ನ ಏನೂ ನೋಡಿದೇನೆ ಪೂರ್ತಿ ಹಾಕಿ ಹೇಳೋಕೆ ಸುಲಭ ಇಲ್ಲ. ಭೇಷ್, ಸಂತೋಷ ಆಯ್ತು. ಈಗ ಕೈ ಎತ್ತೋರಿಗೆ ಸಾಕು ಸದನ್ವ, ಅದು ಆದ್ಮೇಲೆ ವಾಪಸ್ ತಗೊಂಡ್ಬಿಡು, ಸಾಕು ಅಷ್ಟು. ವಾಹನ ಅಗ್ನಿ ಮತ್ತು ದೇಹ ಅಗ್ನಿ ಎರಡು ಒಂದೇ, ಆದ್ರೆ ಜೀರ್ಣಕ್ರಿಯೆಗಳೆಲ್ಲ ಬೇರೆ ಬೇರೆ. ಇದು ಜೀರ್ಣ ಮಾಡುತ್ತೆ, ಅದು ಜೀರ್ಣ ಮಾಡೋದಿಲ್ಲ. ಅದು ಇದು ಇಂಧನ ಖಾಲಿ ಮಾಡುತ್ತೆ, ಮಾಡಲ್ಲ ಅಂತಿಲ್ಲ. ಜೀರ್ಣಕ್ರಿಯೆ ಏನಾಗುತ್ತೆ ಆ ತರಹ ಮಾಡೋದಿಲ್ಲ ಅದು. ನಾವು ಸರಿಯಾಗಿ ಊಟ ಮಾಡಿದ್ರೆ ಎಷ್ಟೋ ದೋಷಗಳೆಲ್ಲ ನಮ್ಮಿಂದ ಹೋಗುತ್ತೆ.
ಎಷ್ಟರ ಮಟ್ಟಿಗೆ ಅಂದ್ರೆ ಹಿಂದಿನ ಜನ್ಮದ್ ಮಾಡಿದ ಪಾಪಗಳು ಹೋಗುತ್ತೆ. ನಿನಗೆ ಸರಿಯಾಗಿ ನೆನಪಿದೆ ನಾನು ಹೇಳಿದ್ದು. ಇವತ್ತು ನಿನ್ನೆ ಅಲ್ಲ, ಹಿಂದಿನ ಜನ್ಮದ ಪಾಪಗಳು ಕೂಡ ಸರಿಯಾದ ಆಹಾರ ಸೇವನೆಯಿಂದ ಹೋಗಬಹುದು. ಮೇಧ್ಯ ಅಂತ ಬಂತಲ್ಲ, ಆ ಮೇಧ್ಯವಾದ ಆಹಾರ ಸೇವನೆ ಮಾಡ್ತಾ ಹೋದ್ರೆ, ಪವಿತ್ರವಾದ ಭಗವದ್ರ್ಪಿತವಾದ ಆಹಾರ ಸೇವನೆ ಮಾಡ್ತಾ ಹೋದ್ರೆ ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಳೆಯುತ್ತೆ. ಅದು ಒಳಗೆ ಹೋಗಿ ದೇಹವನ್ನ ಮನಸ್ಸನ್ನ ಶುದ್ಧ ಮಾಡುತ್ತೆ. ಆಹಾರ ಒಂಥರ ಒಳಗೊಳಗೆ ಮಾಡಬಹುದಾದ ಸ್ನಾನ, ಆಹಾರದ ಮೂಲಕ ಮಾಡಬಹುದಾದ ಸ್ನಾನ ಅದು. ಒಬ್ಬ ಸತ್ತಿದಾನ ಅಂದ್ರೆ ಅವನ್ನ 2 ಭೂತಗಳಿಂದ ನೋಡ್ಬೋದು. ಒಂದು ವಾಯು ಮತ್ತೆ ಇನ್ನೊಂದು ಅಗ್ನಿ. ಅಗ್ನಿಯೇ ಮೇಲು, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ವಾಯುನ ತಡೆ ಹಿಡ್ಕೊಳ್ಳೋ ಶಕ್ತಿ ಇತ್ತು. ಹಾ, ಈಗಲೂ ಯಾರಿಗಾದ್ರೂ ಇರಬಹುದು, ಒಂದು ಸ್ವಲ್ಪ ಹೊತ್ತು ಉಸಿರು ಕಟ್ಟಬಹುದು. ಅಗ್ನಿ ಮತ್ತು ವಾಯು ಇದೆರಡರ ಮೂಲಕವಾಗಿ ಸಾವನ್ನು ತಿಳ್ಕೊಳ್ತಾರೆ. ಸತ್ತಿದಾನೋ ಇಲ್ವೋ ತಿಳ್ಕೊಳ್ತಾರೆ. ಮೂಗತ್ರ ಬೆರಳಿಡ್ತಾರೆ, ಉಸಿರಾಟ ಇದೆಯಲ್ಲ ನೋಡ್ತಾರೆ, ಮೈ ಬಿಸಿ ಇದೆಯಲ್ಲ ನೋಡ್ತಾರೆ. ನಾವು ಸರಿಯಾದ ಆಹಾರ ಮಾಡಿದರೆ ಅದು ನಮಗೆ ಮುಕ್ತಿಯ ಕಡೆ ಕರ್ಕೊಂಡು ಹೋಗುತ್ತದೆ. ಮುಕ್ತಿಗೆ ಕಡೆ ಕರ್ಕೊಂಡು ಹೋಗ್ತದೆ. ಸರಿ, ಹೌದು. ಆಹಾರ ಮುಕ್ತಿಗೆ ಕಾರಣ ಆಗತ್ತೆ. ಸಾಕು, ಇವತ್ತಿಷ್ಟು ಇಟ್ಕೊಳ್ಳೋಣ. ಒಂದು ನಮ್ಗೆ ಅರ್ಥ ಆಗ್ತಾ ಇರೋದು ಏನು ಅಂದ್ರೆ, ನಿಮ್ಗೆ ಎಲ್ಲ ತಲೆಗೆ ಹೋಗ್ತಾ ಇದೆ, ಪೂರ್ತಿ ಸೀದಾ ಒಳಗೆ ಎಳಿತಾ ಇದೆ ಅಂತ ಅರ್ಥ ಆಗ್ತಾ ಇದೆ. ಯಾಕೆಂದ್ರೆ ನೀವು ಬೇರೆ ಬೇರೆ ಒಂದೇ ಒಬ್ಬರೇ ಉತ್ತರ ಹೇಳ್ತಾ ಇರೋದಲ್ಲ, ಬೇರೆ ಬೇರೆ ಉತ್ತರ ಹೇಳ್ತಾ ಇರುವಂಥದ್ದು, ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಇದ್ದೀರಿ. ಒಬ್ಬೊಬ್ಬರು ಒಂದೊಂದನ್ನು ಗ್ರಹಿಸಿದಿರಿ ಅನ್ನೋ ತುಂಬಾ ಸ್ಪಷ್ಟ, ಪ್ರವಚನ ಸಾರ್ಥಕ ಅಂತ ಅನಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಒಂದು ವಿಷಯವನ್ನು ಹೇಳಿ ಆಮೇಲೆ ಮುಂದಕ್ಕೆ ಹೋಗ್ತೀವಿ. ನಿನ್ನೆ ವಾಹನ ಅಗ್ನಿ ಬಗ್ಗೆ ಹೇಳ್ತಾ ಇದ್ವಲ್ವಾ, ಅದ್ರ ಬಗ್ಗೆನೆ. ಈ ವಾಹನ ನಡಿಬೇಕು ಅಂದ್ರೆ ಆ ಅಗ್ನಿ ಬೇಕಲ್ವಾ, ಏನು ಒಂದು ಸ್ಪಾರ್ಕ್ ಆಗ್ಬೇಕಲ್ವಾ, ಅದು ಸ್ಪಾರ್ಕ್ ಪ್ಲಗ್ ಮೂಲಕ ಸ್ಪಾರ್ಕ್ ಆಗಬೇಕು, ಅದರಿಂದನೇ ವಾಹನ ನಡೆಯುವಂಥದ್ದು ಅಂತ ನಿನ್ನೆ ಪ್ರಸ್ತಾಪ ಮಾಡಿದ್ವಲ್ವಾ. 3 ಸಂಗತಿ ಸೇರಿದೆ ಅಲ್ಲಿ. ಇಂಧನಾಲಯದಿಂದ, ಫ್ಯೂಯಲ್ ಟ್ಯಾಂಕಿಂದ ಇಂಧನ ಬರುತ್ತೆ ಅಲ್ವಾ. ಹಾಗೆ ಏರ್ ಫಿಲ್ಟರ್ ಇಂದ, ಗಾಳಿ ಸೋಸುಕ, ಅದರಿಂದ ಗಾಳಿ ಬರುತ್ತೆ. ಅದೆರಡು ಸೇರ್ಬೇಕಲ್ಲಿ. ಅಲ್ಲಿ ಈ ಸ್ಪಾರ್ಕ್ ಪ್ಲಗ್ ಇಂದ ಏನ್ ಬರುತ್ತೆ, ಜ್ವಾಲೆ ಬರುತ್ತೆ. ಈ 3 ಏನು ಅಂದ್ರೆ ವಾತ, ಪಿತ್ತ, ಕಫ. ಅಗ್ನಿ ಏನದು, ಪಿತ್ತ. ಗಾಳಿ ಬರ್ತಾ ಇದೆಯಲ್ಲ ಏರ್ ಫಿಲ್ಟರ್ ಇಂದ, ಏನದು ಎತ್ತರ ಹೇಳ್ತಾ ಇದೆ ಅಂತ, ವಾತ ಅಂತ. ಹಾಗೆ ಇಂಧನ ಬರ್ತಾ ಇದೆಯಲ್ಲ, ದ್ರವ ರೂಪದಲ್ಲಿ ಬರ್ತಾ ಇದೆಯಲ್ಲ ಮೇಲಕ್ಕೆ, ಏನದು ದ್ರವ ರೂಪ ಎಲ್ಲ ಕಫಧಾತುವಿಂದ ಬರುವಂಥದ್ದು. ಕಫಕ್ಕೆ ಇನ್ನೊಂದು ರೂಪನೂ ಕೂಡ ಇದೆ, ಎಣ್ಣೆ. ಅಲ್ಲೇನು ಬಳಸ್ತಾರೆ, ವಾಹನದ ಎಲ್ಲ ಚಲಿಸುವ ಭಾಗಗಳಿರ್ತಾವಲ್ಲ, ಅಲ್ಲಿ ಎಣ್ಣೆ ಬಳಸಲೇಬೇಕು. ಯಾಕೆಂದ್ರೆ ಒಂದಕ್ಕೊಂದು ತಿಕ್ಕಿ ಹಾಳಾಗಬಾರ್ದು, ಅದು ತುಕ್ಕಿಡಬಾರ್ದು ಅನ್ನೋ ಕಾರಣಕ್ಕೆ ಎಣ್ಣೆ ಬಳಸಲೇಬೇಕಾಗತ್ತೆ ಅಲ್ಲಿ. ಆದ್ರೆ ಆ ಎಣ್ಣೆ ಇಲ್ಲಿ ಬಂದು ಸೇರೋದಿಲ್ಲ, ಇಲ್ಲಿ 3 ಸೇರ್ತಾ ಇದೆಯಲ್ಲ, ಬೆಂಕಿ ಬರೋ ಜಾಗದಲ್ಲೇ ಅಲ್ಲಿ ಇಂಧನ ಮತ್ತು ಗಾಳಿ ಅದು ಕೂಡ ಸೇರ್ತಾ ಇದೆಯಲ್ವಾ. ಈ 3 ನೋಡಿದಾಗ ಇದು ವಾತ, ಪಿತ್ತ, ಕಫ 3 ಹೇಳ್ತಾ ಇದೆ. ಯಾರು ಆ ವಾಹನವನ್ನ ಮೊದಲಿಗೆ ವಿನ್ಯಾಸ ಮಾಡಿದ್ರೋ ಗೊತ್ತಿಲ್ಲ, ಅವನಿಗೆ ಯಾವ ದೇವರು ಏನ್ ಪ್ರೇರಣೆ ಕೊಟ್ಟಿದ್ದಾನ ಬಿಟ್ಟಿದಾನೋ ಗೊತ್ತಿಲ್ಲ, ಅವನಿಗೆ ಗೊತ್ತಿದೆಯಲ್ಲೋ ಅಂತಲೂ ಗೊತ್ತಿಲ್ಲ ನಮ್ಗೆ. ಇದು ಇಂಥದ್ದೊಂದು ವಿಷಯ. ಆದ್ರೆ ನಾವು ಸರಿಯಾಗಿ ಗಮನಿಸಿದ್ರೆ ಅಲ್ಲಿ ವಾತ, ಪಿತ್ತ, ಕಫ 3 ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ಕಾಣಿಸುತ್ತೆ ವಾಹನದಲ್ಲಿ. ಇಲ್ಲೂ ಹಾಗೇನೆ ಶರೀರದಲ್ಲಿ ವಾತ, ಪಿತ್ತ, ಕಫಗಳು ಜೊತೆಗೂಡಿ ಕೆಲಸ ಮಾಡ್ತವೆ. ಅದರಿಂದಾಗಿ ಶರೀರ ನಡೀತಾ ಇರುವಂಥದ್ದು. ಯಾವ್ದು ಒಂದು ಇಲ್ಲ ಅಂದ್ರೂ ಕೂಡ ಶರೀರ ಇಲ್ಲ ಅನ್ನೋದನ್ನ ಈ ವಾಹನದ ಉದಾಹರಣೆ ಪಕ್ಕಾ ನೆನಪು ಮಾಡ್ತಾ ಇದೆ ನೋಡಿ. ಇದೊಂದು ಸ್ವಾರಸ್ಯ ಅಂದ್ರೆ, ನೋಡೋಕೆ ಪರಸ್ಪರ ವಿರುದ್ಧ ಅಂತ ಅನ್ಸುತ್ತೆ. ಈಗ ಪಿತ್ತ, ಕಫ ಜಾಸ್ತಿ ಆದ್ರೆ ಪಿತ್ತ ಕಡಿಮೆ ಆಗುತ್ತೆ, ಪಿತ್ತ ಜಾಸ್ತಿ ಆದ್ರೆ ಕಫ ಕಡಿಮೆ ಆಗುತ್ತೆ, ಒಂದೊಂದೊಂದು ಬಾಧಿಸುತ್ತೆ ಅಂತೆಲ್ಲ ನಾವು ಮಾತಾಡ್ಕೊಡ್ತೀವಿ. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಕ್ಕೊಂದು ಸಹಕಾರ ಕೊಡ್ತಾ ಇರುತ್ತೆ ಇದು ಅಂತ. ಇಲ್ಲೇ ನಾವು ಉದಾಹರಣೆ ಕೊಡೋದಾದ್ರೆ, ಈಗ ಪಿತ್ತಕ್ಕೆ ವಾತ ಕಫಗಳ ಸಹಯೋಗ ಅಂತ ಹೇಳ್ಬೋದು ನಾವು. ಹೇಗೆ ಅಂದ್ರೆ, ಈ ಅಗ್ನಿ ಉರಿಬೇಕು ಅಂತಂದ್ರೆ, ವಾಹನದಲ್ಲಿ ಆ ಜ್ವಾಲೆ ಬರಬೇಕು, ಅಗ್ನಿ ಉರಿಬೇಕು ಅಂತಂದ್ರೆ ಅದಕ್ಕೆ ಸಹಕಾರ ಗಾಳಿದು ಬೇಕು, ಅದೇನದು ವಾತ. ಇಂಧನ ಬೇಕು, ಅದೇನದು ಕಫ ಅಂತ ಅಲ್ವಾ. ಈ ಅಗ್ನಿ ಉರಿಯೋದಕ್ಕೆ, ಒಂದು ಪಿತ್ತ ಕೆಲಸ ಮಾಡೋದಕ್ಕೆ ಇದೆರಡು ಸಹಕಾರ ಕೊಡ್ತಾ ಇದ್ದಾವೆ ನೋಡಿ. ವಾತ ಮತ್ತು ಕಫ 2 ಸಹಕಾರ ಕೊಡ್ತಾ ಇದ್ದಾವೆ. ಹಾಗೆ ಶರೀರದಲ್ಲಿ ಕೂಡ ಇಂಧನ ಗಾಳಿಗಳು ಸೇರಿ ಅಗ್ನಿಯನ್ನು ಹೇಗೆ ಉರಿಸುತ್ತವೆ ಎಲ್ಲಿ ವಾಹನದಲ್ಲಿ, ಹಾಗೆ ಶರೀರದಲ್ಲಿ ಕೂಡ ಈ ಶರೀರವನ್ನು ನಡೆಸುವ ಅಗ್ನಿಯು ಪ್ರಜ್ವಲಿಸಲು ಕಫ ಬೇಕು, ಅಂದ್ರೆ ಆಹಾರ ಬೇಕು. ಆಹಾರವನ್ನು ಕಫ ಅಂತಲೇ ಕರಿಬೋದು. ಯಾಕೆಂದ್ರೆ ತಗೊಂಡ ತಕ್ಷಣ ಕಫ ವೃದ್ಧಿ ಆಗತ್ತೆ. ಆಹಾರ ತಗೊಂಡ ತಕ್ಷಣ ಆಗೋದೇನು,
ಕಫ ವೃದ್ಧಿ. ಹಿಂದಕ್ಕೆ ಪಿತ್ತ ಇರುತ್ತೆ, ತಗೊಳ್ಳೋಕ್ಕಿಂತ ಮುಂಚೆ ತಗೊಳ್ಳೋ ಸಮಯ ಆಗಿದ್ರೆ, ಹೊಟ್ಟೆ ಹಸಿವಾಗಿದ್ರೆ ಪಿತ್ತ ವೃದ್ಧಿ ಇರುತ್ತೆ. ಪಿತ್ತ ವೃದ್ಧಿ ಇದ್ದಾಗ ಆಹಾರ ತಗೋಬೇಕು ನಾವು. ತಗೊಂಡಾಗ ಪಿತ್ತ ಶಾಂತ ಆಗೋದಂದ್ರೇನು? ಹಸಿವಾರತ್ತೆ. ಪಿತ್ತ ಹಸಿವು ಅದರದ್ದೇ ಮರಿ ಇದು. ಹಾಗಾಗಿ ಹಸಿವಾರತ್ತೆ ಅಂದ್ರೆ ಏನು? ಪಿತ್ತ ಶಾಂತ ಆಗತ್ತೆ ಅಂತ. ತೃಪ್ತಿ ಬಂತು ಅಂದ್ರೆ ಏನು? ಕಫ ವೃದ್ಧಿ ಆಯಿತು. ತೃಪ್ತಿ ಕಫದಿಂದ. ಹಾಗಾಗಿ ತಂಪು ಒಂಥರ ತಂಪಾಗತ್ತಲ್ವಾ? ಅದೇ ಹಸಿವಾದಾಗ ಉರಿತಾ ಇರುತ್ತೆ, ಅದು ಅಗ್ನಿ, ಅದು ಪಿತ್ತ. ಅದು ಹೊಟ್ಟೆಗೆ ಆಹಾರ ತಗೊಂಡಾಗ ತಂಪಾಗತ್ತೆ, ತೃಪ್ತಿ ಆಗತ್ತೆ ನೋಡಿ, ಅದು ಕಫ. ಅದು ನೀವು ಆಹಾರ ತಗೊಳ್ಳದೆ ಹಾಗೆ ಬಿಟ್ರೆ ಎಷ್ಟೋ ಸಮಯ ವಾತ ಕೆಲಸ ಮಾಡೋಕೆ ಶುರು ಮಾಡುತ್ತೆ, ವಾತ ರೋಗಗಳೆಲ್ಲ ಬರೋಕ್ಕೆ ಶುರು ಮಾಡುತ್ತೆ. ಆಹಾರ ಕೊರತೆ ಆಗ್ತಾ ಬಂದ್ರೆ ಬರೋದೆಲ್ಲ ವಾತ ರೋಗಗಳು, ಅಂತ ವಾತದಿಂದ ಬರ್ತಕ್ಕಂಥ ರೋಗಗಳು. ಅಥವಾ ಹೊಟ್ಟೆ ಖಾಲಿ ಆದ ಮೇಲೆ ವಾತ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಹೀಗೆ ಶರೀರ ನಡೆಸ್ತಕ್ಕಂಥ ಅಗ್ನಿ ಪ್ರಜ್ವಲಿಸ್ಬೇಕು ಅಂದ್ರೆ ಅಲ್ಲೂ ಇಂಧನ ಬೇಕು. ಅದೇನಂದ್ರೆ ಆಹಾರ, ಅದು ಕಫರೂಪ ಅಂತ ಅನ್ಬೋದು ನಾವು. ಪ್ರಾಣಶಕ್ತಿಗಳು ಕೂಡ ಬೇಕು. ಪ್ರಾಣಶಕ್ತಿಗಳು ಆ ಜಠರಾಗ್ನಿಯನ್ನು ಉರಿಸುತ್ತವೆ, ಪ್ರಜ್ವಲಿಸೋದಕ್ಕೆ ಸಹಾಯ ಮಾಡ್ತವೆ. ಹಿಂದೆ ಬಂದಿತ್ತಲ್ವಾ, ಪ್ರಾಣ, ಅಪಾನ ಮತ್ತು ಸಮಾನ, ಈ 3 ವಾಯುಗಳು ಅಗ್ನಿಯನ್ನು ನೋಡ್ಕೊಳ್ತವೆ. ಹೇಗೆ ಅಂದ್ರೆ ಮುಖ್ಯವಾಗಿ ಪ್ರಾಣಾಪಾನಗಳು ಅಗ್ನಿಯನ್ನ ಪ್ರಜ್ವಲಿತ ಮಾಡ್ತವೆ. ಯಾಕೆಂದ್ರೆ ಒಂದು ಮೇಲ್ಮುಖ, ಒಂದು ಕೆಳಮುಖ. ಪ್ರಾಣಾಪಾನ ಅಂದ್ರೆ ಒಂದು ಹೀಗೆ, ಒಂದು ಹೀಗೆ, ಅದು ಎರಡು ಸೇರಿ ಗಾಳಿ ಬೀಸಿದ ಹಾಗೆ ಆ ಥರ ಮಾಡಿ ಅಗ್ನಿಯನ್ನ ಜಾಗೃತಗೊಳಿಸ್ತೇವೆ. ಸಮಾನ ಅದನ್ನ ಪಾಲನೆ ಮಾಡುತ್ತೆ, ನೋಡ್ಕೊಡುತ್ತೆ ಅದನ್ನ. ಸಮಾನ ವಾಯುವಿನ ಪಾತ್ರ ತುಂಬಾ ದೊಡ್ಡದಿದೆ. ಅಗ್ನಿ ಆಗ್ಬೇಕು ಅಂದ್ರೆ, ಅಗ್ನಿ ಸರಿಯಾಗಿರ್ಬೇಕು ಅಂದ್ರೆ ಈ ಪ್ರಾಣ ಸರಿಯಾಗಿ ಕೆಲಸ ಮಾಡಬೇಕು. ಸಮಾನ ಅನ್ನೋ ಪ್ರಾಣ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಅಗ್ನಿ ಚೆನ್ನಾಗಿರುತ್ತೆ. ನಾವು ವಿಷಮಾಗ್ನಿ, ತೀವ್ರಾಗ್ನಿ, ಮಂದಾಗ್ನಿ ಇದೆಲ್ಲ ಆಗೋದಿಲ್ಲ. ಹಸಿವು ಸರಿ ಇರುತ್ತೆ, ಅಗ್ನಿ ಸರಿ ಇರುತ್ತೆ. ಆ ವಾಯು ಕೆಲಸ ಮಾಡ್ತಾ ಇರಬೇಕು. ನಾಭಿಮಂಡಲದಲ್ಲಿ ವಾಸ ಮಾಡ್ತಕ್ಕಂಥ ಸಮಾನ ಎಂಬ ವಾಯು ಕೆಲಸ ಮಾಡ್ತಾ ಇರಬೇಕು ಚೆನ್ನಾಗಿ, ಸರಿಯಾಗಿ ಅಂತ. ಹಾಗಾಗಿ ಅಲ್ಲಿ ವಾತವೂ ಬೇಕು. ಪ್ರಾಣಶಕ್ತಿಯಿಂದ ಏನು? ವಾತವೇ, ಅದು ಬೇರೆ ಏನೂ ಅಲ್ಲ. ಈ ಶರೀರದಲ್ಲಿ ಅಗ್ನಿ ಹೇಗೆ ವ್ಯಕ್ತ ಆಗಿದೆ ಅಂದ್ರೆ ಮೈ ಬಿಸಿ. ವಾತ ಹೇಗೆ ವ್ಯಕ್ತ ಆಗಿದೆ ಅಂದ್ರೆ ಉಸಿರಾಟ. ಮತ್ತೆ ಕಫ ಹೇಗೆ ವ್ಯಕ್ತ ಆಗಿದೆ ಅಂದ್ರೆ ಇಲ್ಲಿರ್ತಕ್ಕಂಥ ಜಲಾಂಶ, ತಂಪು, ತೇವಾಂಶ ಎಲ್ಲ ಇದೆಯಲ್ಲ, ಹಿಡ್ಕೊಂಡಿದೆ ಶರೀರ ನೋಡಿ. ಅದೆಲ್ಲ ಅದರಿಂದಾಗಿ. ಹಿಡ್ಕೋಬೇಕು ಅಂದ್ರೆ ಕಫ ಬೇಕು. ಅದಕ್ಕೆ ಅಂಟು ಅನ್ನೋದು ಕಫದಿಂದಲೇ ಬರುವಂಥದ್ದು. ಹೀಗೆ ಇದಿಷ್ಟು ನಿನ್ನೆಯ ವಿಷಯದ ಶೇಷಗಳು. ಆಮೇಲೆ ನಿನ್ನೆ ಒಂದು ಪ್ರಸ್ತುತಿ ತೋರಿಸಿತ್ತು, ವಾಹನಕ್ಕೂ ಮತ್ತು ಶರೀರಕ್ಕೂ ಹೋಲಿಕೆ ಮಾಡಿ ಒಂದು ಪ್ರಸ್ತುತಿಯನ್ನು ತೋರಿಸಿತ್ತು. ಚಿಕ್ಕ ದೃಶ್ಯಾವಳಿ, ವಿಡಿಯೋ ಅದನ್ನು ತೋರಿಸಿತ್ತು. ಅದು ಆಮೇಲೆ ನಮ್ಮ ಗಮನಕ್ಕೆ ಬಂತು, ಅದು ಮಠದ್ದೇ, ಮಠದಿಂದಲೇ ಮಾಡಿರೋಂಥದ್ದು. ಯಾರೋ ಮೊದಲೇ ಮಾಡಿದಾರೆ ಅಂತ ಅನ್ಕೊಂಡಿದ್ವು. ನಮ್ಮ ಪ್ರಶಾಸನಾಧಿಕಾರಿಗಳು ತಮ್ಮ ಪತ್ನಿ ಮೂಲಕ ಮಾಡಿಸಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನಮಗೆ. ಮಠಕ್ಕಾಗಿ ಇಲ್ಲಿಂದಲೇ ಈ ಕಲ್ಪನೆ ಮೊದಲೇ ಯಾರಿಗೂ ಬಂದಿದೆ ಅಂತ ಅನ್ಕೊಂಡಿದ್ವಿ ನಾವು. ಇರಬಹುದು, ಅದು ಗೊತ್ತಿರುವಂತ ಇಲ್ಲ. ಆ ಪ್ರಸ್ತುತಿ ಮಠಕ್ಕೆ ಸಂಬಂಧಪಟ್ಟಿದ್ದು ಅಂತ. ಈಗ ಇವತ್ತಿನ ವಿಷಯಕ್ಕೆ ಮುಂದುವರಿಯೋಣ. ಅಗ್ನಿ ಬಗ್ಗೆನೇ ಮಾತಾಡೋಣ. ಅಗ್ನಿ ಅಂದ್ರೆ ಹಸಿವು, ಹಸಿವು ಅಂದ್ರೆ ಅಗ್ನಿ, ಸರಿನಾ? ಅಲ್ಲ, ಅಗ್ನಿಯಿಂದ ಹಸಿವು, ಹಸಿವಿನ ಮೂಲ ಅಗ್ನಿ. ಅಗ್ನಿಯ ಒಂದು ಅಭಿವ್ಯಕ್ತಿ ಅದು ಹಸಿವು ಅಂತಂದ್ರೆ. ಅಗ್ನಿಗೆ ನಾನಾ ಪ್ರಕಾರದ ಅಭಿವ್ಯಕ್ತಿಗಳಿದೆ. ಈ ಮೈ ಬಿಸಿ ಅನ್ನೋದು ಕೂಡ ಅದೇ. ನಾವು ಹೇಳಿದ್ವಲ್ವಾ, ಕಣ್ಣು ನೋಡ್ತಾ ಇದೆಯಲ್ಲ, ಅದು ಅಗ್ನಿನೇ. ಅದು ಆಲೋಚಕ ಅಗ್ನಿ ಅಂತ ಕರೀತಾರೆ ಅದನ್ನ. ಚರ್ಮ ಹೊಳಿತಾ ಇದ್ರೆ ಅಲ್ಲಿ ಅಗ್ನಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅಗ್ನಿಯ ಒಂದು ಅಭಿವ್ಯಕ್ತಿ ಅದು, ಆ ಹಸಿವು ಅನ್ನೋಂಥದ್ದು. ಹಸಿವೇ ಅಗ್ನಿ ಅಂತಲ್ಲ, ಅಗ್ನಿಯಿಂದ ಹಸಿವು ಅಂತ, ಅದ್ರ ಮರಿ ಅಂತ ಅನ್ಕೋಬಹುದು ಅಂತ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಶಾಸ್ತ್ರ ಗೀಸ್ತ್ರ ಇದೆಲ್ಲ ಓದ್ಕೊಡದೇ ಇದ್ದವನು, ಅಥವಾ ಪರಂಪರೆ, ನಮ್ಮ ಭಾರತೀಯ ಪದ್ಧತಿಗಳು, ಸಂಪ್ರದಾಯ ಗೊತ್ತಿಲ್ಲದೆ ಇದ್ದವನು, ಅವನಿಗೆ ಅಗ್ನಿ ಅಂದ್ರೆ ಏನ್ ಹಾಗಂದ್ರೆ ಅಂತ ಕೇಳ್ತಾನೆ ಅಲ್ವಾ? ಅಗ್ನಿಯೂ ಇಲ್ಲ, ಮಣ್ಣು ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಸ್ವಲ್ಪ ಅವನೇನಾದ್ರು ಅಡ್ಡದಾರಲ್ಲಿ ಯೋಚನೆ ಮಾಡುವನಾದ್ರೆ, ವಿಷಯ ತಗೊಳ್ಳೋನಲ್ಲ ಅಂತಾದ್ರೆ, ಅವನು ವಿಚಾರ ಮಾಡೋಕ್ಕಿಂತ ಮುಂಚೆನೆ ಅಗ್ನಿಯೂ ಇಲ್ಲ, ಮಣ್ಣು ಇಲ್ಲ ಅಂತ. ಮಣ್ಣು ಇದೆ, ಅಗ್ನಿಯೂ ಇದೆ, ಶರೀರದಲ್ಲಿ ಅಲ್ಲೋದು ಇದೆ, ಅದು ಬೇರೆ ಮಾತದು. ಅವನು ಹಾಗಂತಾನೆ. ಹಾಗಾಗಿ ಅಗ್ನಿ ಇದೆಯೋ ಇಲ್ವೋ ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಅರ್ಥ ಆಗ್ಬೇಕಲ್ವಾ, ಅಗ್ನಿ ಇದೆಯೋ ಇಲ್ವೋ ಅಂತ. ಇಷ್ಟಂತೂ ಸತ್ಯ, ಏನೋ ಒಂದಿದೆ ನಮ್ಮೊಳಗೆ, ಏನೋ ಒಂದಿದೆ ನಮ್ಮೊಳಗೆ. ಯಾಕೆ ಅಂದ್ರೆ ಈ ಮೈ ಬೆಚ್ಚಗಿದೆಯಲ್ಲ, ಮೈ ಬೆಚ್ಚಗಿರುವಂಥದ್ದು
ಏನೋ ಒಂದು ಒಳಗಿರ್ಬೇಕಲ್ಲ, ಯಾವುದೋ ಒಂದು ಅಂಶ ಈ ನಮ್ಮ ಮೈಯನ್ನು ಬೆಚ್ಚಗಿಟ್ಟಿರ್ಬೇಕಲ್ಲ. ಏನದು ಆಲೋಚನೆ ಮಾಡಿ. ಸಾಯಣ ಭಾಷ್ಯ, ನಾರಾಯಣ ಸೂಕ್ತಕ್ಕಿರುವ ಸಾಯಣ ಭಾಷ್ಯ ಏನ್ ಹೇಳುತ್ತೆ ಅಂದ್ರೆ, ಸೋಯಂ ಶರೀರಗತ ಸಂತಾಪ ಅಗ್ನಿ ಸದ್ಭಾವೇ ಲಿಂಗಂ. ಎಲ್ಲ ವೇದಗಳಿಗೂ ಸಾಯಣದ ಭಾಷ್ಯ ಬರೆದಿದ್ದಾರೆ. ವೇದ ಭಾಷ್ಯ ಸಾಯಣರದ್ದು ತುಂಬಾ ಕೆಲವು ಜಾಗದಲ್ಲಿ ತುಂಬಾ ಅದ್ಭುತವಾಗಿ ಇದೆ ಆ ಭಾಷ್ಯ. ಅದು ಇಲ್ಲಿ ಈ ನಾರಾಯಣ ಸೂಕ್ತಕ್ಕೂ ತುಂಬಾ ಚೆನ್ನಾಗಿರೋ ಭಾಷ್ಯ ಬರೆದಿದ್ದಾರೆ ಅವರು. ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೋಯಂ ಶರೀರಗತ ಸಂತಾಪ ಅಗ್ನಿ ಸದ್ಭಾವೇ ಲಿಂಗಂ. ಮೈ ಬೆಚ್ಚಗಿರೋದಿದೆಯಲ್ಲ, ಮೈ ಬಿಸಿ ಅನ್ನೋದಿದೆಯಲ್ಲ, ಅಗ್ನಿ ಇರುವುದಕ್ಕೆ ಇದು ಕುರುಹು, ಇದು ಸಾಕ್ಷಿ. ಸಮಯ ಸಮಯಕ್ಕೆ ಹಸಿವಾಗ್ತಾ ಇದೆ. ಮಧ್ಯಾಹ್ನ ಸಾಯಂಕಾಲ ಮಧ್ಯೆ ಮಧ್ಯೆ ಹಸಿವಾಗ್ತಾ ಇದೆ. ಮಧ್ಯೆ ಹಸಿವಾಗ್ತಾ ಇದೆಯಾ? ಹಸಿವಾಗ್ತಾ ಇಲ್ಲ, ಒಳಗೆ ಹೋಗ್ತಾ ಇದೆ ಅಂತಷ್ಟೇ. ಯಾವಾಗಲೂ ಹಸಿವಾಗಿ ನಾವು ತಿಂತೀವಿ ಅಂತ ನಿಲ್ಲಲ್ಲ. ಆ ಕಾಲ ಬದಲಾಯಿತು. ಹಳೆ ಕಾಲದ ನಿಯಮ ಏನಂದ್ರೆ ಹಸಿವಾಗದೆ ಊಟ ಮಾಡಬಾರ್ದು, ಅವನು ಹಸಿವಾದ್ರೆ ಮಾತ್ರನೇ ಊಟ ಮಾಡಬೇಕು ಅಂತ ನಿಯಮ ಇರುವಂಥದ್ದು. ಈಗ ಹಾಗೇನಿಲ್ಲ. ತಿನ್ಬೇಕು ಅನಿಸ್ತು ತಿಂದೆ, ಜೊತೆಗೆ ತಿಂದೆ. ಅವ್ರು ತಿಂತಾ ಇದ್ದಾರೆ, ನಾನು ತಿಂದೆ. ಅವ್ರು ಯಾಕೆ ತಿಂತಾ ಇದ್ರು, ಇವ್ನ ಯಾಕೆ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ನಾನು ತಿಂದೆ, ಹೇಗೆಲ್ಲ ತಿಂತೀವಿ ನಾವು. ಆದ್ರೆ ನ್ಯಾಯವಾಗಿ ಹಸಿವಾಗ್ಬೇಕು, ಊಟ ಮಾಡಬೇಕು. ಹಸಿವಾಗ್ತಾ ಇದೆಯಲ್ಲ, ಏನೋ ಒಂದಿದೆ ಅದ್ರ ಹಿಂದ್ಗಡೆಗೆ, ಹಸಿವಿನ ಹಿಂದೆ ಅನುಭವಕ್ಕೆ ಬರ್ತಾ ಇರುವಂಥದ್ದು ಇದೆರಡು ಕೂಡ. ಈ ಬಿಸಿ ಅನುಭವಕ್ಕೆ ಬರ್ತಾ ಇದೆ, ಮೈ ಬಿಸಿ ಅನುಭವಕ್ಕೆ ಬರ್ತಾ ಇದೆ, ಹಸಿವು ಕೂಡ ಅನುಭವಕ್ಕೆ ಬರ್ತಾ ಇರುವಂಥದ್ದು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ, ಈ ಒಳಗೆ ಹೋದ ಆಹಾರ ಮಾಯ ಆಗ್ತಾ ಇದೆ. ಅದೊಂದು, ಈ ನಾವು ತಗೊಂಡು ಆಹಾರನೆಲ್ಲ ಗುಡ್ಡೆ ಹಾಕಿದ್ರೆ ಅದು ನಿಜವಾಗ್ಲೂ ಒಂದು ಮಹಾಪರ್ವತವೇ ಆಗುತ್ತೆ. ನಮ್ಮ ಇಡೀ ಜೀವನದಲ್ಲಿ ನಾವು ತಗೊಂಡು ಆಹಾರನೇ ಒಂದ್ ವೇಳೆ ರಾಶಿ ಹಾಕಿದ್ರೆ, ಅದೇ ಪ್ರಮಾಣ ರಾಶಿ ಹಾಕಿದ್ರೆ ಬೆಟ್ಟವೇ ಆಗತ್ತೆ. ಅನ್ನಂ ಪರ್ವತ ರೂಪೇಣ ತ್ರಾಹಿಮಾಂ ಪರಮೇಶ್ವರಿ ಅಂತ ಅನ್ನೋ ತರ ಆಗತ್ತೆ ಅದು. ಆಮೇಲೆ ಹಾಗಾಗಿ ಇಷ್ಟು ಗುಡ್ಡೆ ಅನ್ನ ಕುಡಿದ ನೀರು ಅಂದ್ರೆ ಹೊಳೆ ಹರಿಬೋದು. ನಾವು ಕುಡಿದ ನೀರೆಲ್ಲ ಒಂದ್ ವೇಳೆ ಹಾಗೆ ಸೇರ್ಸಿ ಹರಿಸಿದ್ರೆ ಹೊಳೆ ಹರಿಬೋದು ಅಂತ. ಇಷ್ಟು ಎಲ್ಲ ಹೋಯ್ತದು ಅಂತ. ಏನಾಯ್ತದು? ಏನೋ ಒಂದಿದೆ ಒಳಗೆ ಕೂತ್ಕೊಂಡು ಇದನ್ನೆಲ್ಲ ಮಾಯ ಮಾಡ್ತಾ ಇದೆ, ಅಥವಾ ಇನ್ನೇನೋ ಮಾಡ್ತಾ ಇದೆ, ತಗೊಂಡು ಮತ್ತೇನೋ ಮಾಡ್ತಾ ಇದೆ. ಅದು ಅಂಥದ್ದು ಏನೋ ಒಂದು ಒಳಗಿದೆ. ಅದು ಏನಿದೆಯೋ ಅದನ್ನ ಹಿರಿಯರು ಅಗ್ನಿ ಎಂಬುದಾಗಿ ಕರೆದರು. ಇದರ ಮೂಲ ಇದೇ ಅಲ್ಲ. ಈ ಮೈ ಬೆಚ್ಚಗಿರುವುದ್ರ ಹಿಂದಿರುವ ಶಕ್ತಿ, ಅಥವಾ ಹಸಿವಿನ ಹಿಂದಿರುವ ಶಕ್ತಿ, ಅಥವಾ ಆಹಾರ ಜೀರ್ಣವಾಗ್ತಾ ಇದೆಯಲ್ಲ, ಆಹಾರ ಮಾಯ ಆಗ್ತಾ ಇದೆಯಲ್ಲ, ಅದನ್ನು ಮಾಯ ಮಾಡ್ತಾ ಇರುವಂತ ಶಕ್ತಿ, ಅದನ್ನೇ ಹಿರಿಯರು ಅಗ್ನಿ ಅಂತ ಕರೆದ್ರು. ಈ ಹೊಟ್ಟೆ ಒಳಗೆ ಹೋಗಿ ಇದನ್ನು ಮಾಯ ಮಾಡೋದನ್ನ ನವೀನರು ಅದನ್ನ ಸ್ಟೊಮಕ್ ಆಸಿಡ್ ಅಂತ ಕರೀತಾರೆ ಅಲ್ವಾ? ಆಸಿಡ್ ಅಂತ ಕರೀತಾರೆ ಅದನ್ನ, ಸ್ಟೊಮಕ್ ಆಸಿಡ್ ಅಂತ. ನೀವೇನು ಅಗ್ನಿ ಅಂತ ಹೇಳ್ತೀರಿ, ಅದೇನಿಲ್ಲ, ಅದೊಂದು ಆಸಿಡ್ ಅಂತ ಅಂದ್ರೆ ಹಾಗೆ ಹೇಳ್ತಾರೆ ಅಂತಲ್ಲ ಅವ್ರೇನು. ಇದನ್ನ ಅವ್ರು ಆಸಿಡ್ ಅಂತ ಕರೀತಾರೆ. ಅವರು ಆಸಿಡ್ ಅಂದ್ರೂ ಕೂಡ ಅಗ್ನಿಯದೇ ಒಂದು ರೂಪ ಅದು. ಯಾಕೆಂದ್ರೆ ಆಸಿಡ್ಗೆ ಸುಡುವ ಗುಣ ಇದೆ ನೋಡಿ ಅಲ್ವಾ? ಮುಖಕ್ಕೆ ಆಸಿಡ್ ಹಾಕಿದ್ರೆ ಒಂದು ಬರ್ತಾ ಇರತ್ತಲ್ಲ ಪತ್ರಿಕೆಗಳಲ್ಲಿ, ಆಸಿಡ್ ಯಾಕೆ ಹಾಕ್ತಾರೆ? ಅದು ತಣ್ಣೀರ್ ನಂಗೆ ತಂಪಾಗತ್ತೆ ಮುಖಕ್ಕೆ ಬಿದ್ದು ಅಂತಂದ್ರೆ ಆಸಿಡ್ ಯಾಕೆ ಹಾಕ್ತಾರೆ? ಸುಡುತ್ತೆ ಮುಖನ ಅದು. ಹಾಗಾಗಿ ಆಸಿಡ್ ಅಂತ ಹೇಳೋದು. ಹಾಗಾಗಿ ಅವ್ರು ಆಸಿಡ್ ಅಂತ ಯಾವಾಗ ಹೇಳಿದ್ರೋ ಅದಕ್ಕೆ ಆ ಶಕ್ತಿ ಇದೆಯಲ್ಲ, ತನ್ನೊಳಗೆ ಬಂದಂತ ಆಹಾರವನ್ನ, ಅದು ನೀರಿದೆ, ತುಪ್ಪ, ಎಣ್ಣೆ ಇದೆ, ಇಂಥದ್ದೆಲ್ಲ ಇದೆ, ಅದನ್ನ ವಿಭಜಿಸಿ ಅದನ್ನ ರೂಪಾಂತರ ಮಾಡೋ ಶಕ್ತಿ ಇದೆಯಲ್ಲ ಅದಕ್ಕೆ. ಅದು ಆಸಿಡ್ ಅಲ್ಲದೆ ಬೇರೆ ಏನೂ ಅಲ್ಲ. ಅದು ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳಿ, ಸ್ಟೊಮಕ್ ಆಸಿಡ್ ಅಂತ ಹೇಳಿ, ಅದು ಅಗ್ನಿಯದೇ ಮತ್ತೊಂದು ಹೆಸರಾಯಿತು ಹೊರತು ಬೇರೆ ಏನೂ ಇಲ್ಲ. ಹಾಗಾಗಿ ಏನೋ ಒಂದಿದೆ, ಅದಂತೂ ಖಂಡಿತ. ಅದನ್ನ ನೀವು ಬೇರೆ ಬೇರೆ ಹೆಸರನ್ನು ಕರಿಬೋದು, ನೀವು ಆಸಿಡ್ ಅಂತ ಕರಿಬೋದು ಬೇಕಾದ್ರೆ, ಆಸಿಡ್ ಹಿಂದಿರ್ತಕ್ಕಂಥ ಪಿತ್ತ ದ್ರವ, ಅದ್ರ ಹಿಂದಿರ್ತಕ್ಕಂಥ ಶಕ್ತಿ ಅಂತ ಕರಿಬೋದು ಬೇಕಾದ್ರೆ. ಏನೋ ಒಂದಿದೆ ಅನ್ನೋದಂತೂ ಸ್ಪಷ್ಟ. ಅದು ಏನು? ದೇವರು ಅಂತ ಕರಿಬೋದ, ಅದನ್ನ ದೇವತೆ ಅಂತ ಕರಿಬೋದ, ಅಥವಾ ಆಸಿಡ್ ಅಂದ್ರೆ ಸಾಕ, ಪಿತ್ತ ದ್ರವ ಅಂದ್ರೆ ಸಾಕ, ಏನಿರ್ಬೋದು ಅದು? ಅಂದ್ರೆ ನಮ್ಗೇನು ಅದು ದೇವರು ಅಂತ ಅನಿಸ್ತಾ ಇದೆ. ಯಾಕೆ ದೇವರು ಅಂತ ಅನಿಸ್ತಾ ಇದೆ ಅಂದ್ರೆ, ಎಲ್ಲಿಂದ ಶಕ್ತಿ ಬರುತ್ತೋ ನಮ್ಗೆ
ಅದು ದೇವರು, ಶಕ್ತಿಯ ಮೂಲ. ಭಗವಂತ ಶಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡ್ತೀವಲ್ಲ, ಇದು ಕೊಡ್ತಾ ಇದೆಯಲ್ಲ. ಇದನ್ನ ಬಿಟ್ಟು ಮತ್ಯಾವುದೋ ಶಕ್ತಿ ಕೊಡೋ ತರ ಕಾಣ್ತಾ ಇಲ್ಲ ನಮ್ಗೇನು. ಈ ನಿಜವಾದ ಶಕ್ತಿ, ನಮ್ಮ ಜೀವನ ನಡೆಯೋಕ್ ಬೇಕಾಗಿರ್ತಕ್ಕಂಥ ಇಲ್ಲೇ ಇರುವ ಶಕ್ತಿ ಇದೆಯಲ್ಲ, ಈ ಶಕ್ತಿಯನ್ನ ಹಣಕಾಸು ಕೊಡ್ಬೋದು, ಬೇರೆ ಯಾರಾದ್ರೂ ಅಧಿಕಾರ ಕೊಡ್ಬೋದು, ಅದೆಲ್ಲ ಬೇರೆ ಬೇರೆ ತರ ಶಕ್ತಿಗಳು. ಆದ್ರೆ ಇದಿದ್ರೆ ಅದೆಲ್ಲ, ಈ ದೇಹದೊಳಗಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅಥವಾ ಮನಸ್ಸಿಗಾರು ಶಕ್ತಿ ಬೇಕು. ಅದನ್ನು ಕೊಡ್ತಾ ಇರೋದ್ರಿಂದ ಆ ಶಕ್ತಿ ಕೊಡ್ಬೇಕಾದ್ರೆ ಅದು ದೇವರು. ಯಾಕೆಂದ್ರೆ ಶಕ್ತಿ ಇದೆ ಅಂದ್ರೆ ನಮ್ಮ ಸಂಸ್ಕೃತಿಯ ದೃಷ್ಟಿಯಿಂದ ಅದ್ರ ಹಿಂದೆ ಶಿವ ಇರಲೇಬೇಕು. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು. ಶಕ್ತ ಶಿವ ಸರ್ವಶಕ್ತ ಅಂತ ಹೇಗೆ ಅನ್ಸ್ಕೊಂಡ ಅಂದ್ರೆ ಈ ಶಕ್ತಿಯ ಕಾರಣಕ್ಕೆ ಇಬ್ರು ಒಟ್ಟಿಗಿರೋದು, ಶಕ್ತಿ ಮತ್ತು ಶಿವ ಒಟ್ಟಿಗಿರೋದು. ಹಾಗಾಗಿ ಶಕ್ತಿ ಕೊಡೋದು ನೋಡಿದಾಗ ದೇವರು ಅಂತ ಅನಿಸ್ತಾ ಇದೆ ಯಾಕೋ. ಸಂಸ್ಕೃತಿ ದೃಷ್ಟಿಯಿಂದ ಹೇಳ್ತಾ ಇರೋಂಥದ್ದು ನಾವು ಇದು. ಮತ್ತೆ ಸಂಸ್ಕೃತಿ ದೃಷ್ಟಿಯಿಂದಲೇ ಹೇಳ್ಬೇಕು ದೇವರು ಅಂತ ಅನ್ನೋದನ್ನ. ಬೇರೆ ದೃಷ್ಟಿ, ಆ ದೃಷ್ಟಿ ಅದಕ್ಕೆ ದೃಷ್ಟಿನೇ ಇಲ್ಲ. ದೇವರನ್ನು ಗುರುತಿಸ್ತಕ್ಕಂಥ ದೃಷ್ಟಿ ಬೇರೆ ವಿಜ್ಞಾನಗಳಿಗೆ, ಆಧುನಿಕ ವಿಜ್ಞಾನಕ್ಕೂ ಮತ್ತೊಂದಕ್ಕೂ ಇಲ್ಲ. ಅಷ್ಟು ದೂರ ಬಂದಿಲ್ಲ ಅವರಿನ್ನೂ ಅಂತ. ಇನ್ನೊಂದು ಯುಕ್ತಿ, ಅನ್ನಂ ಬ್ರಹ್ಮ ಅಂತ ಕರೀತಾರಲ್ವಾ, ಅನ್ನವೇ ಅನ್ನಪೂರ್ಣೇಶ್ವರಿ, ಸಾಕ್ಷಾತ್ ಪರಬ್ರಹ್ಮ ಅಂತ. ಅದನ್ನೇ ಜೀರ್ಣ ಮಾಡಬೇಕು ಅಂದ್ರೆ ಇದೇನೋ ಇದೊಂದು ಬ್ರಹ್ಮವೇ ಆಗಿರ್ಬೇಕಲ್ವಾ. ಬ್ರಹ್ಮರೂಪವಾದ ಅನ್ನವನ್ನೇ ಜೀರ್ಣ ಮಾಡುತ್ತೆ ಅಂತ ಆದ್ರೆ ಅದು ಅದಕ್ಕಿಂತ ಕಡಿಮೆ ಅಂತೂ ಅಲ್ಲ ಯೋಗ್ಯತೆಯಲ್ಲಿ ಅಂತ ತುಂಬಾ ಸ್ಪಷ್ಟ ಅಲ್ವಾ. ಹಾಗೂ ಇದು ಬ್ರಹ್ಮ, ಇದು ದೇವರು ಅಂತಲೇ ಅನ್ಸತ್ತೆ. ಬೇಡ, ಇನ್ನೊಂದು ಯುಕ್ತಿ ನೋಡೋಣ. ಈ ಬ್ರಹ್ಮಾಂಡವನ್ನ ಚಾಲನೆಗೊಳಿಸುವ ಶಕ್ತಿ ಯಾವುದದು? ದೇವರು ಅಲ್ವಾ. ದೇವರು ಯಾವುದು? ಬ್ರಹ್ಮಾಂಡವನ್ನ ಚಾಲನೆಗೊಳಿಸುವ ಮಹಾಶಕ್ತಿ. ಹಾಗೆ ಪಿಂಡಾಂಡವನ್ನ ಚಾಲನೆಗೊಳಿಸುವ ಮಹಾಶಕ್ತಿ ಒಂದಿದ್ರೆ ಅದನ್ನು ಅದೊಂದಲೇ ಕರಿಬೇಕು ನಾವು. ಪಿಂಡಾಂಡವೇ ಬ್ರಹ್ಮಾಂಡ, ಬ್ರಹ್ಮಾಂಡವೇ ಪಿಂಡಾಂಡ. ಪಿಂಡಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ಬ್ರಹ್ಮಾಂಡದಲ್ಲಿದೆ, ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ಕೂಡ ಪಿಂಡಾಂಡದಲ್ಲಿದೆ. ಅದೆರಡೂ ಒಂದೇ, ಅದರದ್ದೇ ಒಂದು ರೂಪ ಇದು ಕೂಡ. ಹಾಗಾಗಿ ಅದನ್ನು ನಡೆಸೋದು ದೇವರು ಹೌದು ಅಂತಾದ್ರೆ ಇದನ್ನ ನಡೆಸೋದು ಕೂಡ ದೇವರು ಹೌದು. ಇದನ್ನು ನಡೆಸುತ್ತೆ ಅಗ್ನಿ. ಹೇಗೆ ವಾಹನವನ್ನ ವಾಹನಾಗ್ನಿ ನಡೆಸತ್ತೋ, ಆ ಸ್ಪಾರ್ಕ್ ಪ್ಲಗ್ ಹೋಯ್ತು ಅಂದ್ರೆ ಕಿಡಿ ಬೆಣೆ, ಕನ್ನಡ ಶಬ್ದ ಅದಕ್ಕೆ. ಆ ಸ್ಪಾರ್ಕ್ ಪ್ಲಗ್ ಅಂದ್ರೆ ಹಾಗಂದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ, ಹಾಗೆ ಎರಡನ್ನೂ ಸೇರಿಸಿ ಹೇಳ್ತಾ ಇರುವಂಥದ್ದು ನಾವು. ಅದು ಹೋಯ್ತು ಅಂದ್ರೆ ಬಂದು ವಾಹನ ಮುಂದೆ ನಡೆಯೋದಿಲ್ಲ ಅದು. ಹಾಗೆ ಅದು ಹೇಗೆ ವಾಹನವನ್ನು ನಡೆಸತ್ತೋ ಹಾಗೆ ಈ ಅಗ್ನಿ ದೇಹವೆಂಬ ಅತ್ಯದ್ಭುತವಾಗಿರ್ತಕ್ಕಂಥ ವಾಹನವನ್ನ ನಡೆಸ್ತಾ ಇದೆ. ಇನ್ನು ಇನ್ನೊಂಥರ ಯೋಚನೆ ಮಾಡ್ಬೋದು. ಈಗ ದೇವ್ರು ಯಾವುದು ಅಂತ ಕೃತಿಗಳು ತಿಳಿಸುತ್ತೆ, ಕಾರ್ಯದಿಂದ ಗೊತ್ತಾಗುತ್ತೆ ದೇವ್ರು ಯಾವುದು ಅಂತ. ಲೋಕದಲ್ಲಿ ರೂಢಿ ಇದೆ, ಯಾರಾದ್ರೂ ಪವಾಡಗಳನ್ನ ಮಾಡಿದ್ರೆ, ಚಮತ್ಕಾರಗಳನ್ನ ಮಾಡಿದ್ರೆ ಅವರಲ್ಲಿ ದೇವರಿದ್ದಾರೆ, ಅವ್ರಿಗೆ ದೇವರು ಒಲ್ದಿದ್ದಾರೆ, ಅವರಲ್ಲಿ ದೇವರ ಸಾನ್ನಿಧ್ಯ ಇದೆ ಅಂತ ಜನ ನಂಬ್ತಾರೆ ಅಲ್ವಾ. ಹಾಗೆ ಚಮತ್ಕಾರಗಳೇ ಪ್ರಮಾಣ ಅನ್ನೋ ಒಂದು ಭಾವನೆ ಇದೆ ಜನರಲ್ಲಿ. ಸರಿ ತಪ್ಪು ಅನ್ನೋ ವಿಷಯ ಆಮೇಲೆ, ಚಮತ್ಕಾರ ಹೌದಾ ನಿಜವಾಗ್ಲೂ ಅದು, ಅಥವಾ ಯಾವುದೋ ಒಂದು ಸಣ್ಣ ಯುಕ್ತಿನ ಅಂತೆಲ್ಲ ನೋಡ್ಕೋಬೇಕು. ಆದ್ರೆ ಲೋಕ ಹೇಗೆ ಹೋಗ್ತಾ ಇದೆ ಅಂದ್ರೆ ಚಮತ್ಕಾರಗಳಲ್ಲಿ ದೇವರಿದ್ದಾನೆ ಅನ್ನೋದಾಗಿ ಲೋಕ ಭಾವಿಸುತ್ತೆ. ಹಾಗೆ ಅದಕ್ಕಾಗಿ ತಾನೇ ಸಮುದ್ರಕ್ಕೆ ಸೇತುವೆ ಕಟ್ಟಿದವನು ದೇವರು ಅಂತ ಕರೀತಾರೆ. ಯಾರದು ಸಮುದ್ರಕ್ಕೆ ಸೇತುವೆ ಕಟ್ಟಿದವನು? ರಾಮ ಅಲ್ವಾ. ಅವನನ್ನು ದೇವರು ಅಂತ ಕರೆದ್ರು. ಕಿರುಬೆರಳಲ್ಲಿ ಬೆಟ್ಟ ಎತ್ತದವನು ಯಾರವನು? ಅವನನ್ನು ದೇವರು ಅಂತ ಕರೆದ್ರು. ಯಾಕೆ ಕರೆದ್ರು ಅಂದ್ರೆ ಮತ್ತೆ ಕಿರುಬೆರಳಲ್ಲಿ ಬೆಟ್ಟ ಎತ್ತಕ್ಕಾಗತ್ತಾ? ಸಮುದ್ರಕ್ಕೆ ಸೇತುವೆ ಕಟ್ಟಕ್ಕಾಗತ್ತಾ? ಅದ್ಭುತಗಳು, ಚಮತ್ಕಾರಗಳು, ಇದು ಯಾರೋ ಸಾಮಾನ್ಯರಲ್ಲ ಅನ್ನೋ ಭಾವನೆ ಮೂಡಿಸುತ್ತೆ ಅದು. ಹಾಗೆ ಈ ಹೊಟ್ಟೆಯಲ್ಲಿ ನಿತ್ಯ ನಡೀತಾ ಇರೋದು ಕೂಡ ಸಣ್ಣ ಪವಾಡ ಅಲ್ಲ. ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಚಿಕ್ಕ ವಯಸ್ಸಿಂದ. ಹಾಗೆ ನಮ್ಗೆ ಪವಾಡ ಅಂತ ಅನಿಸ್ತಾ ಇಲ್ಲ. ಅದು ನಿಜವಾಗಿ ನೋಡಿದ್ರೆ ಅತ್ಯದ್ಭುತವಾಗಿರ್ತಕ್ಕಂಥ ಪವಾಡ, ಬೇರೆ ಯಾವುದೋ ಅದನ್ನ ಮಾಡೋಕೆ ಸಾಧ್ಯ ಇಲ್ಲ. ಅಂತಹದೊಂದು ಪವಾಡ ನಿತ್ಯ ನಡೀತಾ ಇದೆಯಲ್ಲ. ಆ ಆಹಾರ ಒಳಗೆ ಹೋಗೋದು, ಅದು ಜೀರ್ಣ ಆಗೋದು, ಅದು ಮೈ ಆಗೋದು, ಅದು ಶಕ್ತಿ ಕೊಡೋದು, ಉತ್ಸಾಹ ಕೊಡೋದು, ಅದು ನಮಗೆ ಭಾವಗಳನ್ನು ಕೊಡೋದು. ಸಿಹಿ ತಿಂದಾಗ ಸಂತೋಷ ಆಗೋದು ಅಲ್ವಾ, ಕಹಿ ತಿಂದಾಗ ಏನೋ ಕಿರಿಕಿರಿ ಆಗೋದು ಎಲ್ಲ ಇದೆಯಲ್ಲ ಅಂತ. ಮೈ ಮನಸ್ಸು ಎಲ್ಲ ಸಂಪೂರ್ಣ ಎಲ್ಲದರ ಮೇಲೂ ಪರಿಣಾಮ ಬೀರ್ತಕ್ಕಂಥ ಒಂದು ಪವಾಡ ನಿತ್ಯ ನಡೀತಾ ಇದೆ ಅಂದ್ರೆ ಅಲ್ಲಿ ಕೂಡ ಅದು ಕೂಡ ದೇವರು ಇರೋದು ಅನ್ನೋದಕ್ಕೊಂದು ಕುರುಹು ಎಂಬುದಾಗಿ ನಾವು ಭಾವಿಸ್ಬೇಕು ಅಂತ. ಇದೆಲ್ಲ ಸುಮ್ಮನೆ ಮಾತಿಗೋಸ್ಕರ ಹೇಳಿದ್ವು. ಆದ್ರೆ
ಜ್ಞಾನಿಗಳನ್ನ ಕೇಳಬೇಕು ನಾವು. ಈಗ ದೇವರು ಹೌದು ಅಲ್ವೋ, ದೇವರು ಹೇಗಿರ್ತದೆ ಅನ್ನೋದನ್ನ ಯಾರನ್ನ ಕೇಳಬೇಕು ಅಂದ್ರೆ ಕಿರಾಣಿ ಅಂಗಡಿ ನಾವು ಕೇಳಬಾರ್ದು. ದೇವ್ರು ಹೇಗಿರುತ್ತೆ, ಇದು ಹೌದಾ ಅಲ್ವಾ ದೇವರು ಅಂತ ಕಿರಾಣಿ ಅಂಗಡಿ ಹೋಗಿ ಕೇಳ್ತೀರಾ? ಸಾಲಿಗ್ರಾಮ ಸರಿ ಇದೆ ಇಲ್ವಾ ಅಂತ ಕಿರಾಣಿ ಅಂಗಡಿ ಹೋಗಿ ಕೇಳ್ತೀರಾ? ನೀವು ಎಲ್ಲಿ ಹೋಗಿ ಕೇಳ್ತೀರಾ ಇದನ್ನ? ಯಾರದನ್ನ ಬಲ್ಲವರು ಅಲ್ಲೋಗಿ ಕೇಳ್ತಿರ್ತಾನೆ ಅಲ್ವಾ? ಈ ರೋಗ ಯಾವುದು ಅಂತ ಯಾರನ್ನ ಕೇಳ್ತೀರಿ? ಹೋಗಿ ಭಟ್ರನ್ನ ಕೇಳ್ತೀರಾ ಇದು ರೋಗ ಯಾವುದು ಅಂತ? ಕೇಳೋದಿಲ್ಲ ಅಲ್ವಾ? ಅಡಿಗೆ ಭಟ್ರನ್ನ ಕೇಳ್ತೀರಾ? ವೈದ್ಯರನ್ನ ಕೇಳ್ತೀರಿ. ಈ ಮೂಲಿಕೆ ಯಾವುದು, ಔಷಧ ಹೌದು ಅಲ್ವಾ ಅಂತ ಯಾರನ್ನ ಕೇಳ್ತೀರಿ? ವೈದ್ಯರನ್ನ ಕೇಳ್ತೀರಿ. ಹಾಗೆ ದೇವರ ವಿಷಯ ಅಂದ್ರೆ ಅದು ಜ್ಞಾನಿಗಳಿಗೆ, ಯೋಗಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅಲ್ಲಿ ಹೋಗಿ ಕೇಳಬೇಕು, ಇದು ದೇವರು ಹೌದು ಅಲ್ವಾ? ಅವ್ರು ಹೌದು ಅಂದ್ರೆ ಹೌದು, ಅಲ್ಲ ಅಂದ್ರೆ ಅಲ್ಲ. ಅವರೇ ಪ್ರಮಾಣ. ಅದಕ್ಕೆ ಜ್ಞಾನಿಗಳು ಯೋಗಿಗಳೇ ಪ್ರಮಾಣ. ಅವ್ರೇನ್ ಹೇಳ್ತಾರೆ ಅನ್ನೋದನ್ನ ಗಮನಿಸೋಣ. ಅಗ್ನಿ ದೇವರು ಅಂತ ವೇದ ಹೇಳುತ್ತೆ. ಇದೇ ಅಗ್ನಿ ಯಾವುದು, ಜಠರಾಗ್ನಿ, ಅದನ್ನು ದೇವರು ಅಂತ ವೇದಗಳೇ ಹೇಳ್ತಾ ಇದೆ. ಎಲ್ಲಿ ಅಂದ್ರೆ ಮಹಾನಾರಾಯಣ ಉಪನಿಷತ್ತಿನ ನಾರಾಯಣ ಸೂಕ್ತ, ಅಲ್ಲಿ ಇದರ ಪ್ರಸ್ತಾಪ ಬಂದಿದೆ. ಇದು ಶ್ರುತಿ ಆಯ್ತು. ಸ್ಮೃತಿ ಕೂಡ ಅದನ್ನು ಹೇಳುತ್ತೆ. ಏನು ಅಗ್ನಿ ದೇವರು ಎಲ್ಲಿ ಬಂದಿದೆ ಅದು ಅಂದ್ರೆ ಮಹಾಭಾರತದಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಎಲ್ಲಿ ಬಂದಿದೆ ಅಂದ್ರೆ ಎಲ್ಲಿ ಬಂದಿದೆ? ಭೀಷ್ಮ ಪರ್ವದಲ್ಲಿ ಬಂದಿದೆ. ಅಲ್ಲೆಲ್ಲಿ ಬಂದಿದೆ ಅಂದ್ರೆ ಭಗವದ್ಗೀತೆಯಲ್ಲಿ ಬಂದಿದೆ. ಭಗವದ್ಗೀತೆಯಲ್ಲಿ ಎಲ್ಲಿ ಬಂದಿದೆ? ಅಹಂ ವೈಶ್ವಾನರೋ ಭೂತ್ವ ಅಲ್ವಾ? ಭಗವದ್ಗೀತೆ ಅನ್ನೋದು ವೇದಕ್ಕಿಂತ ಕಡಿಮೆ ಪ್ರಮಾಣ ಅಲ್ಲ. ನಿಜವಾಗಿ ತಾಂತ್ರಿಕವಾಗಿ ಹೇಳ್ಬೇಕು ಅಂತಂದ್ರೆ ಶ್ರುತಿ ಆಮೇಲೆ ಸ್ಮೃತಿ ಅಂತ ಹೀಗೆ ಹೋಗುತ್ತೆ. ಆದ್ರೆ ಗೀತೆ ಅಂತ ಬಂದ್ರೆ ಅದು ಭಗವದ್ಗೀತೆ, ನೇರವಾಗಿ ಭಗವಂತನಲ್ಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅದನ್ನ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಒಂದು ಪಂಕ್ತಿ, ಒಂದು ವಿಷಯ ಅಂತಂದ್ರೆ ಅದನ್ನ ಕೂಡಲೇ ತರವಾಗಿ ಒಪ್ಕೊಡುವಂಥದ್ದು. ಮತ್ತೆ ಅದ್ರ ಮೇಲೆ ಯೋಚನೆ ಮಾಡೋಕ್ಕೇನೂ ಇಲ್ಲ. ನಮ್ಮ ಬುದ್ಧಿಯಲ್ಲೂ ತುಂಬಾ ಚಿಕ್ಕದು, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರ ಬುದ್ಧಿಯೂ ಚಿಕ್ಕದೆ. ಆಯುರ್ವೇದದ ಆಚಾರ್ಯರುಗಳು ಹೇಳಿದ್ದಾರೆ, ಚರಕರಂತ ಆಚಾರ್ಯರುಗಳು ಅದೊಂದು ಶಕ್ತಿ, ಪಿತ್ತಾಂತರ್ಗತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಹೇಳಿದ್ದಾರೆ ಅವರು. ಅದು ಹೌದು. ಹೀಗೆ ಇವೆಲ್ಲ ಇದೆ, ಇನ್ನೂ ಇದೆ. ಕಗ್ಗದವರೆಗೂ ಅನೇಕ ಕಡೆ ಇಂಥ ಉಲ್ಲೇಖಗಳು ಬಂದಿದ್ದಾವೆ. ಮೊದಲಾಗಿ ಮಹಾನಾರಾಯಣ ಉಪನಿಷತ್ತಿನ ನಾರಾಯಣ ಸೂಕ್ತವನ್ನ ನೋಡೋಣ. ಈ ಮಹಾನಾರಾಯಣ ಉಪನಿಷತ್ತೇ ಏನು ಅಂದ್ರೆ ಈ ನಾರಾಯಣ ದೇವರ, ಶಿವನ್ ನಾರಾಯಣನ ಸ್ತುತಿ ಮಾಡೋಕ್ಕಿರುವಂಥದ್ದು, ಅವನ ಮಹಿಮೆಗಳನ್ನ ಕೊಂಡಾಡ್ಲಿಕ್ಕೆ, ಅವನನ್ನ ನಮಗೆ ತಲುಪಿಸಲಿಕ್ಕೆ, ನಮ್ಮನ್ನ ಅವನ ಕಡೆ ಕರ್ಕೊಂಡು ಹೋಗೋದಕ್ಕಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂತ ಉಪನಿಷತ್ತು, ತುಂಬಾ ಮನೋಹರವಾಗಿರುವಂತ ಒಂದು ಉಪನಿಷತ್ತು ಅದು. ಅಲ್ಲಿ ಈ ಸೂಕ್ತದಲ್ಲಿ ನಾರಾಯಣ ದೇವರ ವರ್ಣನೆ ಇದೆ. ಅವನು ಸಹಸ್ರ ಶೀರ್ಷ, ವಿಶ್ವಾಕ್ಷ, ಸಾವಿರಾರು ತರಗಳು ಅವನಿಗೆ, ಇಲ್ಲೆಲ್ಲೂ ಕಣ್ಣುಗಳು ಅವನಿಗೆ, ಎಲ್ಲಾ ಕಡೆಯಿಂದ ನೋಡ್ತಾ ಇರ್ತಾನೆ ಅವನು. ಹೀಗೆಲ್ಲ ವರ್ಣನೆಗಳಿದೆ. ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ. ವಿಶ್ವಂ ಎಲ್ಲ ಅವನೇ, ನಾರಾಯಣ ಜೀವಗಳೆಲ್ಲ ಹೋಗಿ ಸೇರುವ ಸಮುದ್ರ ಅವನು, ಅಕ್ಷರಂ ನಾಶ ಇಲ್ಲದೆ ಇರತಕ್ಕಂಥವನು. ಹೀಗೆಲ್ಲ ಭಗವಂತನ ವರ್ಣನೆ ಇದೆ. ವಿಶ್ವಮೇವೇದಂ ಪುರುಷ, ಇದೆಲ್ಲ ಅವನೇ. ಪತಿಂ ವಿಶ್ವಸ್ಯ, ಈ ವಿಶ್ವದ ಪತಿ ಅವನು, ಈಶ್ವರ ಅವನು, ಶಾಶ್ವತ ಅವನು, ಶಿವ ಅವನು, ಅಚ್ಯುತ ಅವನು, ನಾರಾಯಣ ಅವನು ಅಂತ ಹೀಗೆಲ್ಲ ಹೇಳಿ ಒಂದು ಹಂತದಲ್ಲಿ ಅವರು ಹೃದಯದ ವರ್ಣನೆ ಮಾಡ್ತಾರೆ. ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪ್ಯಥೋಮುಖಂ ಅಲ್ವಾ? ಪದ್ಮಕೋಶದಂತೆ ಒಂದಿದೆ ಅಂಗ ನಮ್ಮಲ್ಲಿ, ನಮ್ಮ ಎದೆಯಲ್ಲಿ. ಹೃದಯಂಚಾಪಿ ಅಧೋಮುಖಂ, ಕಮಲದ ಮೊಗ್ಗು ಕೆಳಮುಖವಾಗಿರುವಂತೆ ಇದೆ. ಈ ವಿಷಯ ಈಗಾಗಲೇ ಪ್ರಸ್ತಾಪ ಆಗಿದೆ ಇದಕ್ಕಿಂತ ಮುಂಚೆನೆ. ಕಮಲದ ಮೊಗ್ಗು ಕೆಳಮುಖವಾಗಿರುವಂತೆ ಒಂದು ಅಂಗ ನಮ್ಮೊಳಗಿದೆ. ಅಂಗವೂ ಇದೆ. ಅಂತರಂಗವನ್ನು ಹೋಗಿ ನೋಡಿದರೆ ಈ ಬೆನ್ನು ಮೂಳೆಯ ಮಧ್ಯದಲ್ಲಿ ಏನು ಅನಾಹತ ಚಕ್ರ ಅಂತ ಏನು ಕರೀತಾರೆ, ಅದು ಕೂಡ ಹಾಗೆ ಇದೆ. ಅಧೋಮುಖವಾಗಿರ್ತಕ್ಕಂಥ ಕಮಲದ ಆಕಾರದಲ್ಲಿ ದಿವ್ಯವಾಗಿರುವಂತಹ ಆ ಒಂದು ಚಕ್ರ ಇದೆ ಅನ್ನೋದು ಕೂಡ ಇದೆ ಅಲ್ಲಿ. ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪಿ ಅಧೋಮುಖಂ. ಎಲ್ಲಿದೆ ಅದು ಹೃದಯ ಕಮಲ ಅಂದ್ರೆ ಅಧೋ ನಿಷ್ಟ್ಯ ವಿತಸ್ತ್ಯಾಂತೆ ನಾಭ್ಯಾಮ ಪರಿತಿಷ್ಠತಿ. ಅಂದ್ರೆ ಇಲ್ಲಿಂದ ಗ್ರೀವಾ ಬಂಧ, ಈ ಕೊರಳಿಂದ 12 ಅಂಗುಲ ಕೆಳಗೆ, ನಾಭಿಯಿಂದ ನಾಭ್ಯಾಮುಪರಿ 12 ಅಂಗುಲ ಮೇಲೆ ಅಂತ ಅಲ್ಲಿದೆ. ಅಲ್ಲೇ ಬಂತು ಅಗ್ನಿಯ ಸ್ಥಾನ ಅಂತ, ಅಲ್ಲಿದೆ. ಹಾಗೊಂದು ಕಮಲ ಇದೆ ಅಲ್ಲಿ. ಆ ಕಮಲ ಜ್ವಾಲಮಾಲಾಕುಲಂ ಭಾತಿ,
ಅದು ಕೇವಲ ಮಾಂಸದ ತುಣುಕಿನ ಬಗ್ಗೆ ಅವ್ರು ಹೇಳ್ತಾ ಇರುವಂತದ್ದಲ್ಲ. ಒಳಹೊಕ್ಕು ನೋಡಿದಾಗ, ಅನಾಹತ ಪದ್ಮವನ್ನ ಅವಲೋಕನ ಮಾಡಿದಾಗ, ಜ್ವಾಲಮಾಲಾಕುಲಂ, ಅದು ಜ್ವಾಲಾಮಾಲೆಗಳಿಂದ ವ್ಯಾಪ್ತವಾಗಿದೆ, ತೇಜೋಮಯವಾಗಿದೆ. ಅದು ವಿಶ್ವಸ್ಯಾಯತನಂ ಮಹತು, ಇಡೀ ವಿಶ್ವವೇ ಅಲ್ಲಿ ನೆಲೆಸಿದೆ. ಸಾಯಂದ್ರ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಹೋದ್ರೆ ವಿಶ್ವವನ್ನೆಲ್ಲ ನೋಡಬಹುದು. ಆ ಕಮಲವನ್ನು ಹೊಕ್ಕರೆ ಅದರೊಳಗಿನಿಂದ ಇಡೀ ಜಗತ್ತನ್ನ ನೋಡಬಹುದಾದ್ರಿಂದ ವಿಶ್ವಸ್ಯಾಯತನಂ ಎಂಬುದಾಗಿ ಅವರು ವಿವರಿಸಿರ್ತಕ್ಕಂಥದ್ದು. ಇಡೀ ವಿಶ್ವವು ಕೂಡ ಅಲ್ಲಿ ನೆಲೆಗೊಂಡಿದೆ ಅಂತ ಹೇಳ್ಬೋದು, ಏನ್ ತೊಂದರೆ ಇಲ್ಲ. ಸಂತತಗುಂ ಶಿಲಾಭಿಸ್ತು, ಶಿಲಾ ಅಂದ್ರೆ ಸಿರಾ ಅಂತ ಸಂಸ್ಕೃತ, ಶಿಲಾ ಅಂತ ಅದು ವೈದಿಕ ಭಾಷೆ. ಅದು ಅಕ್ಷರಗಳು ಹತ್ರ ಇದೆ, ಶ ಸ ಲ ರ ಹತ್ರ ಇದೆ. ಸಿರಾ ಅಂದ್ರೆ ನಾಡಿಗಳು. ಈ ನಾಡಿಗಳಿಂದ ಅದು ಸಂತತ ನೇಲ್ಪಟ್ಟಿದೆ. ಅದು ಶತಂಚೈಕಾಚ ಹೃದಯಸ್ಯ ನಾಡ್ಯ. ಹಾಗೆ ಈ ನಾಡಿಗಳೆಲ್ಲ ಅದಕ್ಕೆ ಬಂದು ಹೊಂದಿಕೊಂಡಿವೆ, ಆ ಕೋಶ, ಆ ಪದ್ಮಕೋಶಕ್ಕೆ. ಅಲ್ಲಿ ಅಂಥದ್ದೊಂದು ಕಮಲವನ್ನು ವರ್ಣನೆ ಮಾಡಿ, ಆ ಕಮಲದ ಹತ್ತಿರದಲ್ಲಿ ಒಂದು ಸೂಕ್ಷ್ಮವಾದ ರಂಧ್ರ ಇದೆ, ಒಂದು ಬಿಲ ಇದೆ. ತಸ್ಯಾಂತೆ ಸುಷಿರಗುಂ ಸೂಕ್ಷ್ಮಂ, ಅದರ ಸನಿಹದಲ್ಲಿ ಸೂಕ್ಷ್ಮಂ ಸುಷಿರಂ, ಪರಮ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಬಿಲ, ಒಂದು ರಂಧ್ರ. ಆ ರಂಧ್ರದೊಳಗೆ ಎಲ್ಲವೂ ನೆಲೆಗೊಂಡಿದೆ. ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ನಿಮ್ಗೆ ಆ ರಂಧ್ರ ಏನಾದ್ರು ಸಿಕ್ತು, ಆ ಬಿಲ ಗುಹೆ ಏನಾದ್ರು ಸಿಕ್ತು ಅಂದ್ರೆ ಎಲ್ಲ ನಿಮ್ ಕೈಗೆ ಬಂತು ಅಂತಲೇ ಅರ್ಥ. ಎಲ್ಲವೂ ಅಲ್ಲಿ ನೆಲೆಗೊಂಡಿದೆ. ಹೋಗಲಿ, ಏನಿದೆಯಪ್ಪ ಅಂಥದ್ದು ಆ ಬಿಲದೊಳಗೆ ಅಂತಂದ್ರೆ, ತಸ್ಯ ಮಧ್ಯೆ ಮಹಾನ್ ಅಗ್ನಿ. ಆ ಚಿಕ್ಕ ಬಿಲದೊಳಗೆ, ಅತೀ ಸೂಕ್ಷ್ಮವಾದ ರಂಧ್ರದೊಳಗೆ ಮಹಾನ್ ಅಗ್ನಿ ಇದೆಯಂತ. ಹೇಗಪ್ಪ ಇದು? ಅದು ಹೇಗೆ ಹಿಡಿಸಿರ್ಬೋದು ಅದ್ರೊಳಗಡೆಗೆ? ಆ ಮಹಾನ್ ಅಗ್ನಿ ಅಂದ್ರೆ ಆ ಮಹತ್ವ ಅನ್ನೋದು ಅಳತೆ ಲೆಕ್ಕದ್ದಲ್ಲ. ಅದು ತುಂಬಾ ಹಿರಿದಾದದು, ತುಂಬಾ ಶ್ರೇಷ್ಠವಾದದ್ದು, ಅದು ಅತ್ಯುತ್ಕೃಷ್ಟವಾದದ್ದು. ಅಂತಹದ್ದೊಂದು ಅಗ್ನಿ ಅದರೊಳಗಿದೆ. ವಿಶ್ವಾರ್ಚಿ, ಎಲ್ಲೆಡೆ ತನ್ನ ಜ್ವಾಲೆಗಳನ್ನು ಪಸರಿಸಿದೆ. ಅದು ಸರ್ವತೋಮುಖವಾಗಿ ಜ್ವಾಲೆಗಳನ್ನ ಪಸರಿಸಿದೆ. ಅದು ಇದನ್ನ ಸಾಯಂಡ್ರು ವಿವರಿಸುವಾಗ ತಸ್ಯ ಮಧ್ಯೆ ಅಂತಿದೆಯಲ್ಲ, ತಸ್ಯ ಅಂದ್ರೆ ಸುಷುಮ್ನಾ ನಾಲಸ್ಯ, ಸುಷುಮ್ನಾ ನಾಡಿಯ ಮಧ್ಯದಲ್ಲಿ ಮಹಾನ್ ಪ್ರೌಢ ಅಗ್ನಿರ್ವರ್ತತೆ. ಮಹಾನ್ ಅಂದ್ರೆ ತುಂಬಾ ಮಹತ್ವದಿಂದ ಕೂಡಿರ್ತಕ್ಕಂಥ ಒಂದು ಅಗ್ನಿ ಇದೆ. ಏನಪ್ಪ ಅಗ್ನಿ ಅಂದ್ರೆ ನಮ್ಮ ವಿಷಯಕ್ಕೆ ಸೀದಾ ಬರುತ್ತೆ ಇದೀಗ. ಅಗ್ರಭುಕ್ ಅಂತ ಹೆಸರು ಅಗ್ನಿಗೆ. ಅಗ್ರಭುಕ್ ಅಂದ್ರೆ ಏನು? ನಾವು ಉಂಡ ಊಟವನ್ನು ಮೊದಲು ಅದು ಉಣ್ಣೋದು, ಆಮೇಲೆ ನಮಗೆ ಬರುತ್ತೆ ಅದು. ನಾವ್ ಏನೇ ತುತ್ತು ಒಳಗೆ ಹಾಕೊಂಡ್ರು, ಬಾಯೊಳಗೆ ಹಾಕಿದ್ರು, ಮೊದಲು ಅದನ್ನ ಸವಿಯೋದು ಯಾರು, ಸ್ವೀಕಾರ ಮಾಡೋದು ಯಾರು ಅಂದ್ರೆ ಒಳಗಿರುವ ಅಗ್ನಿ. ಅಗ್ರಭುಕ್ ಅಂತ ಹೆಸರು ಅದಕ್ಕೆ. ಅದು ತಿಂದು ನಮಗೆ ಪ್ರಸಾದ ಕೊಡೋದು, ಅದು ಪಚನಗೊಳಿಸಿ ಅದು ಒಂದು ಪ್ರಕ್ರಿಯೆಯನ್ನು ಮಾಡಿ ಆಮೇಲೆ ನಮ್ಗೆ ಅಂಗಾಂಗಗಳಿಗೆ, ಮನಸ್ಸಿಗೆ ಅದನ್ನ ವಿತರಣೆ ಮಾಡುವಂಥದ್ದು, ಅದ್ರ ಪ್ರಸಾದ ನಮಗೆ ಸಿಗುವಂಥದ್ದು. ಹಾಗಾಗಿ ಅದು ಅಗ್ರಭುಕ್. ವಿಭಜನ್ ತಿಷ್ಠನ್ ಆಹಾರಂ, ಆಹಾರವನ್ನ ವಿಭಾಗ ಮಾಡಿ, ಬೇರೆ ಬೇರೆ ಮಾಡಿ ಅದನ್ನ ಏನ್ ಬೇಕು ವ್ಯವಸ್ಥೆ ಮಾಡ್ತಾ ಇದೆ. ಅದು ಒಂದು ವಿಜ್ಞಾನ ಕೂಡ ಅದನ್ನೇ ಹೇಳುತ್ತೆ. ಅದನ್ನ ಸ್ಪ್ಲಿಟ್ ಮಾಡುತ್ತೆ ಅನ್ನೋ ಭಾಷೆ ಹೇಳ್ತಾರೆ ಅವರು. ಈ ಆಹಾರದ ಕಣಗಳನ್ನ ಬೇರೆ ಬೇರೆ ಮಾಡುತ್ತೆ ಅದು ಅಂತ. ಅದೇ ಭಾಷೆಯನ್ನು ವೇದ ಬಳಸಿದೆ ಅಂತ ನೋಡಿ. ವಿಭಜನ್ ತಿಷ್ಠನ್ ಆಹಾರಂ, ಆಹಾರವನ್ನ ಅದು ಬೇರೆ ಬೇರೆ ಮಾಡುತ್ತೆ, ಪ್ರತ್ಯೇಕ ಮಾಡುತ್ತೆ, ಮಾಡಿ ಅದನ್ನ ರೂಪಾಂತರ ಮಾಡಿ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸುತ್ತೆ. ಅಜರಹ ಅಂದ್ರೆ ಅದು ಎಲ್ಲದನ್ನು ಜೀರ್ಣ ಮಾಡುತ್ತೆ, ತಾನು ಜೀರ್ಣ ಆಗೋದಿಲ್ಲ ಅಂತ. ಆಹಾರವನ್ನ ಅದು ಜೀರ್ಣ ಮಾಡುತ್ತೆ, ಅದು ತಾನು ಜೀರ್ಣ ಆಗೋದಿಲ್ಲ. ನಮ್ಮನ್ನು ಜೀರ್ಣ ಮಾಡುತ್ತೆ ಅದು. ನಾವು ಸರಿಯಾದ ಆಹಾರ ಕೊಡದೆ ಏನೇನಾದ್ರು ಕೊಟ್ರೆ ನಮ್ಮನ್ನೇ ಜೀರ್ಣ ಮಾಡುತ್ತೆ. ಆಗೋದು ಆ ಶಕ್ತಿ ಇರ್ತಕ್ಕಂಥದ್ದು. ಕವಿ ಅಂದ್ರೆ ಅಗ್ನಿ ಅಂದ್ರೆ ಬರೀ ಬೆಂಕಿ ಅಲ್ಲ, ಅದು ಒಲೆ ಬೆಂಕಿ ತರ ಅಲ್ಲ. ಕವಿ ಅಂದ್ರೆ ಅದಕ್ಕೆ ಜ್ಞಾನ ಇದೆ, ಅದು ಬಲ್ಲದು, ಎಲ್ಲಿ ಏನಿದೆ, ಯಾವುದಕ್ಕೆ ಏನಾಗ್ಬೇಕು, ಇದನ್ನ ಏನ್ ಮಾಡ್ಬೇಕು ಅನ್ನೋದನ್ನು ಬಲ್ಲುದು. ಅದು ಕ್ರಾಂತದರ್ಶಿ, ಎಲ್ಲವೂ ಕಾಣಿಸುತ್ತೆ ಅದಕ್ಕೆ, ಅಗ್ನಿಗೆ. ಅದು ಬೇಕಾದ ಹಾಗೆ ಬೇಕಾದ ವ್ಯವಸ್ಥೆಯನ್ನ ಮಾಡುವಂಥದ್ದು. ಅಂಥ ಮೇಧೆ ಇರುವಂಥದ್ದು, ಒಂದು ಕುಶಲ ಅಭಿಜ್ಞ ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಇತ್ಯರ್ಥ. ಹಾಗೆ ಮುಂದಕ್ಕೆ ತಿರ್ಯಗೂರ್ಧ್ವ ಮದಶಾಯಿ ರಶ್ಮೇಸ್ತಸ್ಯ ಸಂತತ, ಅದು ತನ್ನ ಕಿರಣಗಳನ್ನ ಎಲ್ಲೆಡೆ ಪಸರಿಸಿದೆ, ದೇಹದಾದ್ಯಂತ ತನ್ನ ಕಿರಣಗಳನ್ನ ಪಸರಿಸಿದೆ. ಅದರ ಪರಿಣಾಮ ಏನು ಅಂದ್ರೆ, ಸಂತಾಪಯತಿ ಸ್ವಂ ದೇಹಂ ಆಪಾದ ತಲಮಸ್ತಗ.
ಮಸ್ತಕಂ ಎರಡೂ ಇದೆ. ಆಪಾದ ತಲ ಮಸ್ತಕಂ ಅಂತಂದ್ರೆ ಈ ಪಾದ ತಲದಿಂದ ಅಂದ್ರೆ ಅಂಗಾರದಿಂದ ಆರಂಭ ಮಾಡಿ ಮಸ್ತಕದ ನೆತ್ತಿಯವರೆಗೆ ಇಡೀ ಶರೀರವನ್ನ ಸ್ವಂ ದೇಹಂ ಇಡೀ ಶರೀರವನ್ನ ಸಂತಾಪಯತಿ ಬೆಚ್ಚಗಿಟ್ಟಿದೆ. ಆಯ್ತಲ್ಲ, ವೇದ ಸಂದೇಹ ಕಡೆ ಇಲ್ಲದೆ ಇರುವಂತೆ ನಿರೂಪಣೆ ಮಾಡಿಬಿಟ್ಟಿದೆ. ಇದು ಯಾವ ಅಗ್ನಿ ಅಂದ್ರೆ ಇದು ಬೇರೆ ಯಾವ ಅಗ್ನಿಯೂ ಅಲ್ಲ, ಇದು ಜಠರಾಗ್ನಿ, ಇದು ವೈಶ್ವಾನರ. ಆಯ್ತು, ಇದು ಪರಮಾತ್ಮ ಅಂತ ಹೇಗೆ ಗೊತ್ತಾಗತ್ತೆ ಅಂದ್ರೆ ಇಷ್ಟರಲ್ಲೇ ಗೊತ್ತಾಗತ್ತೆ. ಮತ್ತೂ ಬೇಕು ಅಂದ್ರೆ ಮುಂದುವರೆದು ವೇದ ಹೇಳುತ್ತೆ, ತಸ್ಯ ಮಧ್ಯೆ ವನ್ನಿ ಶಿಖ, ಆ ವನ್ನಿಯ ಮಧ್ಯದಲ್ಲಿ ಒಂದು ಶಿಖೆ ಇದೆಯಂತೆ. ಅಣೀಯ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಎಳೆ ಅಗ್ನಿಯ ಮಧ್ಯದಲ್ಲಿದೆ. ಊರ್ಧ್ವ, ಅದು ಮೇಲೆವರೆಗೆ ಹೋಗಿದೆ. ಏನು ಹಾಗಂದ್ರೆ ಅಂದ್ರೆ ಸಾಯಂಡ್ರು ಹೇಳ್ತಾರೆ, ಅಣೀಯ ಅತ್ಯಂತ ಸೂಕ್ಷ್ಮ, ಅಣೀಯ ಅನ್ನೋ ಶಬ್ದಕ್ಕೆ ಅತ್ಯಂತ ಸೂಕ್ಷ್ಮ ಅಂತ ಅರ್ಥ. ಊರ್ಧ್ವ ಅಂದ್ರೆ ಸುಷುಮ್ನಾ ನಾಡಿ ನಾಲೇನ ಊರ್ಧ್ವಂ ಬ್ರಹ್ಮರಂಧ್ರ ಪರ್ಯಂತಂ ಪ್ರಸೃತ್ಯ ವ್ಯವಸ್ಥಿತ ವಿಶೇಷೇಣ ಅವಸ್ಥಿತ. ಅಲ್ಲಿಂದ ಆರಂಭ ಮಾಡಿ ಬ್ರಹ್ಮರಂಧ್ರದವರೆಗೆ ವ್ಯಾಪ್ತಿ ಇರ್ತಕ್ಕಂಥ ಒಂದು ಎಳೆ, ಒಂದು ಬೆಳಕಿನ ಎಳೆ, ಒಂದು ವನ್ನಿ ಜ್ವಾಲೆಯ ವನ್ನಿ ಶಿಖೆಯ ಒಂದು ಎಳೆ ಸುಷುಮ್ನ ನಾಡಿಯಲ್ಲಿ ಬ್ರಹ್ಮರಂಧ್ರದ ಪರ್ಯಂತವಾಗಿ ವ್ಯಾಪಿಸಿದೆ. ಅದು ಹೇಗಿದೆ ಅಂದ್ರೆ ನೀಲ ತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ, ಮಳೆಮೋಡ ಕಾರ್ಮೋಡದ ಮಧ್ಯದಲ್ಲಿ ಕೋಲ್ಮಿಂಚು ಇದ್ದ ಹಾಗೆ, ಮಿಂಚಿನ ರೇಖೆ ಇದ್ದ ಹಾಗೆ ಅದು ಶೋಭಿಸ್ತಾ ಇದೆ, ಹೊಳಿತಾ ಇದೆ. ಅದು ನೀವಾರ ಶೂಕವತ್ತನ್ವೇ, ನೀವಾರ ಅಂತ ಒಂದು ಧಾನ್ಯ, ಆ ಧಾನ್ಯದ ಶೂಕದ ಹಾಗೆ, ಹೂವಿನ ಹಾಗೆ ಅದಿದೆ. ಪೀತ ಸ್ವರ್ಣವರ್ಣದ್ದು, ಭಾಸ್ವತಿ ಪ್ರಕಾಶಮಾನವಾದ್ದು. ಅಣೂಪಮ ಅಂದ್ರೆ ಈ ಸಪುರ ಸೂಕ್ಷ್ಮ ಅನ್ನೋದಕ್ಕೆ ಇದನ್ನೇ ಉದಾಹರಣೆ ಕೊಡ್ಬೋದು. ಪ್ರಪಂಚದ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುಗಳಿಗೆ ಇದನ್ನು ಹೋಲಿಸ್ಬೋದು ಅಂತ. ಇದಕ್ಕಿಂತ ಸೂಕ್ಷ್ಮ ಬೇರೆ ಯಾವುದೂ ಇಲ್ಲ. ಉಪಮ ಅನ್ಬೇಕಾದ್ರೆ ಗುಣ ಜಾಸ್ತಿ ಇರ್ಬೇಕಾಗತ್ತೆ ಅಲ್ಲಿ. ಹಾಗಾಗಿ ಸಾಚ ತನ್ವಿ ಲೌಕಿಕಾನಾಂ ತನೂನಾಂ ಸೂಕ್ಷ್ಮ ವಸ್ತೂನಾಂ ಉಪಮಾ ಭವಿತುಂ ಯೋಗ್ಯ. ಪ್ರಪಂಚದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಯಾವುದೆಲ್ಲ ಇದೆಯೋ ಅದೆಲ್ಲಕ್ಕಿಂತ ಸೂಕ್ಷ್ಮವಾಗಿರುವಂಥದ್ದು, ಅದೇ ಇದಕ್ಕೆಲ್ಲ ಉದಾಹರಣೆಯಾಗಬಲ್ಲದು ಅಂಥದ್ದು ಅಂಥೇಳಿ ಆ ತಸ್ಯಾ ಶಿಖಾಯ ಮಧ್ಯೆ, ಆ ವನ್ನಿ ಶಿಖೆಯ ಮಧ್ಯದಲ್ಲಿ ಪರಮಾತ್ಮ ವ್ಯವಸ್ಥಿತ, ಪರಮಾತ್ಮ ನೆಲೆಗೊಂಡಿದ್ದಾನೆ. ಸಬ್ರಹ್ಮ, ಬ್ರಹ್ಮ ಅಂತಲೂ ಹೇಳೋದುಂಟು. ಸಬ್ರಹ್ಮ ಅದು ಅವನೇ ಚತುರ್ಮುಖ ಬ್ರಹ್ಮ, ಅಥವಾ ಅವನೇ ಪರಬ್ರಹ್ಮ, ಅದೇ ಪರಬ್ರಹ್ಮ. ಸ ಶಿವ, ಅವನೇ ಅದೇ ಶಿವ. ಸ ಹರಿಹಿ, ಅದೇ ವಿಷ್ಣು. ಸೇಂದ್ರ, ಅದೇ ಇಂದ್ರ. ಸೋಕ್ಷರ, ನಾಶವಿಲ್ಲದ ಪರಮಸ್ವರಾಟ್, ಸ್ವರಾಜ್ಯ ಅವನದ್ದೇ ಜಗತ್ತೆಲ್ಲ ಅಂಥವನು. ಅವನು ಆ ವನ್ನಿ ಶಿಖೆಯಲ್ಲಿ ಅಂದ್ರೆ ಈ ಪದ್ಮಕೋಶದ ಸನಿಹದಲ್ಲೊಂದು ವಿವರ, ಒಂದು ಬಿಲ, ಅದರೊಳಗೆ ಒಂದು ಅಗ್ನಿ, ಅಗ್ನಿಯ ಮಧ್ಯದಲ್ಲಿ ಒಂದು ಶಿಖೆ, ಒಂದು ಎಳೆ, ಆ ಎಳೆಯ ಮಧ್ಯದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಅವನೇ ಬ್ರಹ್ಮ ವಿಷ್ಣು ಶಿವ, ಅವನೇ ಸಾಕ್ಷಾತ್ ಪರಬ್ರಹ್ಮ, ಅವನೇ ಇಂದ್ರ, ಅವನೇ ಶಾಶ್ವತ, ಅವನೇ ಈ ಜಗತ್ತನ್ನಾಳುವಂತ ಪ್ರಭು. ಸ್ವರಾಟ್, ಸ್ವರಾಟ್ ಅಂದ್ರೆ ಸ್ವಯಂ ರಾಜತೆ, ತಾನೇ ತಾನಾಗಿ ಬೆಳಗ್ತಾನೆ, ಅವನಿಗೆ ಬೇರೆ ಬೆಳಕಿನ ಅಗತ್ಯ ಇಲ್ಲ, ತಾನೇ ತಾನಾಗಿ ಬೆಳಗ್ತಾನೆ ಅವನು ಎನ್ನುವಂಥದ್ದು. ಇಲ್ಲಿ ಯಾವ ಸಂದೇಹ ಕೂಡ ಉಳಿಲಿಲ್ಲ. ಅದರೊಳಗೆ ಪರಮಾತ್ಮ ನೆಲೆಸಿದ್ದಾನೆ. ಪಿತ್ತದಲ್ಲಿ ಅಗ್ನಿ ಇದೆ, ಅಗ್ನಿಯಲ್ಲಿ ಅಗ್ನಿ ಶಿಖೆ ಇದೆ, ಅಗ್ನಿ ಶಿಖೆಯಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಅವನದ್ದೇ, ಆ ಪರಮಾತ್ಮನದೇ ಮೊದಲ ಶರೀರ ಆ ಶಿಖೆ, ಮುಂದಿನ ಶರೀರ ಅಗ್ನಿ, ಅದರ ಮುಂದಕ್ಕೆ ಉಳಿದೆಲ್ಲ ಬರ್ತಕ್ಕಂಥದ್ದು. ದೇಹವು ಕೂಡ ಅವನ ಶರೀರವೇ ಆಗ್ಬಹುದು. ಹೀಗೆ ಈ ಮಹಾನಾರಾಯಣ ಪ್ರಶ್ಚಿತ ನಾರಾಯಣ ಸೂಕ್ತದಲ್ಲಿ ಅದಕ್ಕಿರ್ತಕ್ಕಂಥ ಸಾಯಣ ಭಾಷ್ಯದಲ್ಲಿ ತುಂಬಾ ಸ್ಪಷ್ಟವಾಗಿ ಆ ಒಳಗಿರುವ ಅಗ್ನಿ ಪರಮಾತ್ಮ ಅಂತ ನಿರೂಪಣೆ ಮಾಡಿದ್ದಾರೆ. ಜಠರಾಗ್ನಿ ಪರಮಾತ್ಮ ಅಂತ. ಇನ್ನೊಂದು ಗೀತೆ, ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು, ಅಧ್ಯಾಯ 15 ಪುರುಷೋತ್ತಮ ಯೋಗ. ಅಲ್ಲಿ ಒಂದು ಶ್ಲೋಕ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಾನೇ ವೈಶ್ವಾನರನ್ನಾಗಿ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿದ್ದೇನೆ. ಇನ್ನೇನು ಅನುಮಾನ? ಕೃಷ್ಣ ಹೇಳ್ತಾ ಇರುವಂಥದ್ದು ಸಾಕ್ಷಾತ್ ನಾನೇ ವೈಶ್ವಾನರನಾಗಿ ಜಠರಾಗ್ನಿಯಾಗಿ ಎಲ್ಲ ಪ್ರಾಣಿಗಳ, ಮನುಷ್ಯರು ಮಾತ್ರ ಅಲ್ಲ,
ಎಲ್ಲ ಪ್ರಾಣಿಗಳ ದೇಹದೊಳಗೆ ಇದ್ದೇನೆ, ದೇಹವನ್ನು ಆಶ್ರಯಿಸಿದ್ದೇನೆ ಅಂದ್ರೆ ದೇಹದೊಳಗೆ ನೆಲೆಸಿದ್ದೇನೆ. ವಿಶ್ವಾನರ ಅಂದ್ರೆ ಜಠರಾಗ್ನಿ ಆಗ್ಬೇಕು, ಯಾಕೆ? ಬೇರೆ ಏನ್ ಬೇಕಾದ್ರೂ ಆಗ್ಬೋದಲ್ಲ ಅಂದ್ರೆ ಏನು ಅನುಮಾನ ಇಲ್ಲ. ಯಾಕೆಂದ್ರೆ ಪಚಾಮಿ ಅನ್ನಂ ಚತುರ್ವಿಧ, 4 ಬಗೆಯ ಅನ್ನವನ್ನ ನಾನು ಪಚನಗೊಳಿಸ್ತೇನೆ. ಆಹಾರವನ್ನು 4 ಬಗೆಯ ಆಹಾರವನ್ನ ನಾನು ಪಕ್ವಗೊಳಿಸ್ತೇನೆ, ಜೀರ್ಣ ಮಾಡ್ತೇನೆ. ಇನ್ನೇನು ಅನುಮಾನ? 4 ವಿಧ ಯಾವುದು ಅಂದ್ರೆ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ. ಲೇಹ್ಯ ಚೋಷ್ಯ ಅಂತಲೂ ಹೇಳ್ಬೋದು, ಚೋಷ್ಯ ಲೇಹ್ಯ ಅಂತಲೂ ಹೇಳ್ಬೋದು. ಹಾಗೂ ಹೇಳಿ, ಅದರಲ್ಲಿ ತಿನ್ನಕ್ಕಿರೋಂಥದ್ದು. ಭಕ್ಷ್ಯ ಅಂದ್ರೆ ಏನು? ಅದನ್ನು ಸೀದಾ ಬಾಯೊಳಗೆ ಹಾಕೊಳಕ್ ಆಗೋದಿಲ್ಲ, ಹಲ್ಲು ಬೇಕಾಗತ್ತೆ. ಹಲ್ಲಲ್ಲಿ ಕಚ್ಚಿ ತುಂಡು ಮಾಡಿ ನಾವು ತಿನ್ಬೇಕು ಅದನ್ನ. ಉದಾಹರಣೆಗೆ ಚಕ್ಕಲಿ, ಅತ್ರಸ, ಮತ್ತೇನು ಅದನ್ನ ಹಲ್ಲಲ್ಲಿ ಕಚ್ಚಿ ತಗೋಬೇಕಾಗುತ್ತೆ ಒಳಗಡೆಗೆ, ಅದು ಭಕ್ಷ್ಯ ಅದು ಅಂತ. ಭೋಜ್ಯ ಯಾವುದು ಅಂದ್ರೆ ಸೀದಾ ನಾಲ್ಗೆಲ್ಲಿ ಇಡ್ಬೋದು, ಬಾಯೊಳಗೆ ಇಟ್ಕೋಬಹುದು. ಯಾವ್ದದು? ಅನ್ನ. ಅನ್ನ ಇದೆಯಲ್ಲ, ಅನ್ನವನ್ನು ನೇರ ಬಾಯೊಳಗೆ ಹಾಕ್ಬೋದಲ್ವಾ? ಈಗ ಮುರಿದು ಒಳಗೆ ತಗೋಬೇಕು ಅಂತೇನಿಲ್ಲ ಅಲ್ವಾ ಅನ್ನನ, ಹಾಗಿದ್ಯಾ? ಅದು ಭೋಜ್ಯ ಅದು. ಆಮೇಲೆ ಲೇಹ್ಯ ಅಂದ್ರೆ ನೆಕ್ಕುವಂಥದ್ದು. ಎತ್ತು ಕೇವಲಂ ಜಿಹ್ವೆಯ ಆಸ್ವಾದ್ಯ ಚಾಟ್ಯತೆ, ನಾಲಿಗೆಯಿಂದ ನೆಕ್ಕಿ ತಗೊಳ್ಬೇಕು ಅದು. ನಾನು ಹೀಗೆ ಇಟ್ಕೊಳಕ್ಕೂ ಬರೋದಿಲ್ಲ, ಹಲ್ಲಲ್ಲಿ ಮುರಿಯೋಕ್ಕೂ ಬರೋದಿಲ್ಲ ಅಲ್ವಾ? ಉದಾಹರಣೆಗೆ ಉಪ್ಪಿನಕಾಯಿ, ಆಮೇಲೆ ಏನ ಜ್ವರ ಕೇಳಿ ಕೇಳಿಸಿಲ್ಲ. ಪಾಯಸವ ಇನ್ನು ಚೋಷ್ಯ ಅಂದ್ರೆ ಅದನ್ನು ಜಗಿದು ರಸವನ್ನು ಒಳಗೆ ತಗೋಬೇಕು. ನಿಸ್ಸಾರವನ್ನು ಹೊರಗಡೆ ತುಪ್ಪಬೇಕು, ರಸವನ್ನು ಒಳಗೆ ತಗೋಬೇಕು. ಒಂದು ಉದಾಹರಣೆ ಕಬ್ಬು ಒಂದು ಉದಾಹರಣೆ. ಮತ್ತೊಂದು ಉದಾಹರಣೆ ಏನು? ಬೇಡಿ ಬೇರೆ ಏನಾದ್ರು ಹೇಳಿ. ಮಾವಿನ ಹಣ್ಣಿನಲ್ಲಿ ನೀವು ಅದನ್ನ ರಸ ಹೀರ್ತೀರಿ ಒಳಗಡೆಗೆ ಅಲ್ವಾ? ನಿಸ್ಸಾರವನ್ನು ಹೊರಗಡೆ ಬಿಸಾಕ್ತೀರಿ, ಬಾಯಿ ಒಳಗೆ ಇಟ್ಕೊಂಡು ರಸವನ್ನು ಒಳಗಡೆ ತಗೊಳ್ತೀರಲ್ವಾ? ಮಾವಿನ ಹಣ್ಣಿನ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಇಕ್ಷುದಂಡ ಆಮ್ರಫಲಂಚ ಅಂತಲೇ ಉದಾಹರಣೆ ಕೊಟ್ಟಿದ್ದಾರೆ. ಎಲ್ಲ ಮಾವಿನ ಹಣ್ಣು ಹೀಗಿರುತ್ತೋ ಅಲ್ಲ ಗೊತ್ತಿಲ್ಲ, ಕೆಲವು ಮಾವಿನ ಹಣ್ಣಂತೂ ಹೀಗಿರ್ಬೋದು, ರಸ ಒಳಗೆ ತಗೊಂಡು ಅದನ್ನ ಹೊರಗೆ ಎಸೆಯುವಂಥದ್ದು. ಹಾಗಾಗಿ ಭಕ್ಷ್ಯಂ ಯತು ದಂತೈಹಿ ಚರ್ವಯಿತ್ವಾ ಖಾದ್ಯತೆ ಯಥಾ ರೋಟಿಕ ಅಪೂಪ ಚ. ಅಪರೂಪ ಅದೀಗ ಅಲ್ವಾ? ಅಪೂಪ ಇದೆಯಾ? ಅಪೂಪ ಏನು ಹೇಳಿ? ಅಪ್ಪ ಅಂತ ಹೇಳ್ತಾರಲ್ಲ, ಈ ಅಪೂಪ ಶಬ್ದದಿಂದಲೇ ಬಂದಿದೆ ಅದು. ಅಪ್ಪ ಅಂತ ಹೇಳುವಂಥದ್ದು. ಅಪ್ಪ ಅಂದ್ರೆ ದಕ್ಷಿಣ ಕನ್ನಡದ ಅಪ್ಪ, ಇದು ಸಾಮಾನ್ಯ ಕನ್ನಡದ ಅಪ್ಪ ಅಲ್ಲ. ದಕ್ಷಿಣ ಕನ್ನಡ ಮಧುರನ ಅಪ್ಪ ಇದೆಯಲ್ಲ, ಅದು ಈ ಅಪೂಪನ ಅಪ್ಪ ಆಗಿರೋದು ಅದು ಅಂತ. ಹಾಗೆ ಭೋಜ್ಯಂ ಅಂದ್ರೆ ಯತು ದಂತೈಹಿ ವಿನಾ ಸಾಕ್ಷಾತ್ ಕಂಠಗತಂ ಕ್ರಿಯತೆ ಯಥಾ ಓದನಂ ಸೂಪಶ್ಚಾಂ, ಅದು ಕೂಡ. ಹೀಗೆ 4 ಬಗೆಯ ಅನ್ನವನ್ನ ಪಚನಗೊಳಿಸುವವನು, ಜೀರ್ಣ ಮಾಡುವವನು ನಾನು. ನನ್ನ ಜೊತೆಗೆ ಯಾರು ಇರ್ತಾರೆ ಆ ಸಮಯದಲ್ಲಿ? ಪ್ರಾಣಾಪಾನ ಸಮಾಯುಕ್ತ. ಪ್ರಾಣ ಮತ್ತು ಅಪಾನ ಎರಡೂ ಪ್ರಾಣಶಕ್ತಿಗಳು ಒಡಗೂಡಿ ಅವುಗಳ ಸಹಾಯ ಬೇಕಾಗುತ್ತೆ. ಯಾಕೆಂದ್ರೆ ಅಗ್ನಿಯನ್ನ ಅವು ಪ್ರಜ್ವಲಿತಗೊಳಿಸ್ತೇವೆ, ಅಗ್ನಿ ವೃದ್ಧಿ ಮಾಡ್ತೇವೆ ಎರಡೂ ಪ್ರಾಣಿಗಳು. ಹಾಗಾಗಿ ಪ್ರಾಣಾಪಾನಗಳು ಒಡಗೂಡಿ ಬೆಂಕಿಗೆ ಗಾಳಿ ಸಹಕಾರ ಬೇಕು, ಆ ತರಹ ಇದು ಅಂತ. ಅದರೊಡಗೂಡಿ ನಾನೇ ಚತುರ್ವಿಧಂ ಅನ್ನಂ ಪಚಾಮಿ ಅಂದ್ರೆ ಈ ಜಠರಾಗ್ನಿ ಅನ್ನೋದು ಸಾಕ್ಷಾತ್ ಪರಮಾತ್ಮ ಅಂತ ಆಗೋಯ್ತು. ಇವತ್ತಿಗೆ ಏನಾದ್ರು ಹಾಕ್ಬೋದಾ? ಮನ್ಸಿಗೆ ಬಂದಿದ್ದನ್ನ ಏನಾದ್ರು ಹಾಕ್ಬೋದ? ಏನೇನಾದ್ರು ಹಾಕ್ಬೋದ? ನೀವು ಹೊತ್ತು ಗೊತ್ತು ಇಲ್ದೆ, ಶುದ್ಧ ಅಶುದ್ಧ ಇಲ್ದೆ ಏನೇನಾದ್ರು ಹಾಕ್ಬೋದ ಬಾಯಿಗೆ? ಒಳಗಿರೋ ಶ್ರೀಕೃಷ್ಣ ಪರಮಾತ್ಮ ಅಂತ ಆದ್ರೆ ಅವನೇ ಅಗ್ನಿಯಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಕಂಡಿದ್ದನ್ನು ಬಾಯಿಗೆ ಹಾಕ್ಬೋದ? ಅಮೇಧ್ಯವನ್ನ, ಅಶುಚಿಯನ್ನು ತಿನ್ಬಹುದ? ನಾವು ಹೋಗೋದು ಕೃಷ್ಣನಿಗಲ್ವಾ? ಅಂಥದ್ದೇ ಫಲ ಬರೋದಿಲ್ವ ನಾಳೆ ನಮ್ಗೆ? ನೀವು ಅಂಥದ್ದನ್ನು ಕೊಟ್ರೆ ತಿರುಗಿ ಅಂಥ ಪ್ರಸಾದನ ಕೊಡ್ಬೇಕು. ಅವನು ಕೊಟ್ಟಿದ್ದನ್ನ ಇಮ್ಮಡಿ ಮಾಡಿಕೊಡ್ಬೇಕು, ಮುಮ್ಮಡಿ ಮಾಡಿಕೊಡ್ಬೇಕು ಅವನು. ಆ ವಸ್ತು ಅಂಥದ್ದು, ಅವೇನು ಕೊಟ್ಟರು ಅದನ್ನ ಹೆಚ್ಚು ಮಾಡಿಕೊಡುತ್ತೆ ತಿರುಗಿ ನಮ್ಗೆ. ನಾವು ಇಂಥ ಅಶುಚಿ, ಅಮೇಧ್ಯ, ಅಸಂಬದ್ಧವನ್ನ ಸೇವನೆ ಮಾಡಿದ್ರೆ ಏನಾಗುತ್ತೆ? ದೇವ್ರಿಗೆ ಏನನ್ನ ನೈವೇದ್ಯ ಮಾಡಿದಂತೆ ಆಗತ್ತೆ. ನಾವು ದೇವ್ರಿಗೆ ನೈವೇದ್ಯ ಮಾಡ್ತೀವ? ಏನಾದ್ರು ಅಂಥದನ್ನೆಲ್ಲ ದೇವ್ರಿಗೆ ನೈವೇದ್ಯ ಮಾಡ್ತೀವ?
ದೇವರಿಗೆ ನೈವೇದ್ಯ ಮಾಡಬೇಕಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಯಾಕೆಂದ್ರೆ ಅಲ್ಲಿ ದೇವರ ಸಾನ್ನಿಧ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಕೆಲವು ಸಾರಿ ಇಲ್ದೇನೂ ಇರ್ಬೋದು, ವ್ಯವಸ್ಥೆ ಸರಿ ಇಲ್ಲದೆ ಇದ್ದಾಗ. ನಮ್ಮ ದೇವ್ರ ಕೋಣೆಯೋ ದೇವ್ರ ಮಂಟಪೋ ದೇವಸ್ಥಾನವೋ ಇರ್ಬೇಕಾದಂತ ಇಲ್ಲದೆ ಇದ್ದಾಗ ದೇವರು ಇಲ್ಲದೆ ಹೋಗ್ಬೋದು. ಅಲ್ಲಿ ಆ ಸಾಧ್ಯತೆಗಳಿದೆ ಅಲ್ಲಿ. ಆದ್ರೆ ಇಲ್ಲಿ ಮಾತ್ರ ಪಕ್ಕ ಇದೇ ಇದ್ದಾನೆ ಭಗವಂತ. ಆಗ ನೀವು ವ್ಯವಸ್ಥೆ ಬಿಟ್ಟು ಹೇಗೆ ಊಟ ಮಾಡೋಕೆ ಸಾಧ್ಯ? ನೀವು ಅನ್ನಂ ಬ್ರಹ್ಮ ಪ್ರವಚನ ಕೇಳದೆ ಇರೋಕೆ ಯಾಕೆ ಸಾಧ್ಯ? ನೀವು ಕೇಳಲೇಬೇಕಲ್ಲ. ಅಥವಾ ಇದನ್ನು ಕೇಳದೇ ಇದ್ರು ಎಲ್ಲಿಂದನಾದ್ರು ಪ್ರಾಜ್ಞರಿಂದ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕಲ್ಲ. ಯಾವ್ದನ್ನು ಸೇವಿಸ್ಬೇಕು, ಯಾವ್ದನ್ನು ಸೇವಿಸ್ಬಾರ್ದು, ಎಷ್ಟು ಸೇವಿಸ್ಬೇಕು, ಯಾವಾಗ ಸೇವಿಸ್ಬೇಕು, ಹೇಗೆ ಸೇವಿಸ್ಬೇಕು, ಯಾವ್ದಾದ್ಮೇಲೆ ಯಾವುದು ತಿಳ್ಕೊಳ್ಳೇಬೇಕಲ್ಲ. ಇಲ್ದಿದ್ರೆ ಅಪಚಾರ ಆಗೋದು ಕೃಷ್ಣ ಪರಮಾತ್ಮನಿಗೆ ಹೊತ್ತು. ಒಂದು ಅಪಚಾರ ಮಾಡಿದ್ರೆ ಆ ದೋಷ ಪರಿಹಾರ ಕಷ್ಟ ಅಂತ ಹೇಳ್ತಾರೆ. ಈಗ ಹೊತ್ತು ಅಪಚಾರ ಮಾಡ್ತಾ ಇದ್ರೆ ಭಯಂಕರ ಕಷ್ಟಕ್ಕೆ ಬಂತು ನೋಡಿ, ಸರಿಯಲ್ಲ. ಹಾಗಾಗಿ ಕಗ್ಗದ ಕವಿ ತಮಾಷೆ ಹೇಳಿದಾರೆ ಅವರು, ಉದರ ದೈವಕ್ಕೆ ಜಗದೊಳು ಎದುರು ದೈವವದಲ್ಲಿ. ಅದು ಸತ್ಯವೂ ಕೂಡ ಹೌದು. ಅದೊಂದು ದೈವ, ದೇವತೆ, ಮಹಾದೇವತೆ ಅಲ್ಲಿ ನೆಲೆಸಿದೆ ಉದರದಲ್ಲಿ. ಅತ್ಯಂತ ಮುಖ್ಯವಾಗಿರುವಂಥದ್ದು ಮೊದಲದರ ಪೂಜೆ, ಮಿಕ್ಕೆಲ್ಲ ಬದರಿಂದ. ಸತ್ಯ, ಮೊದಲದರ ಪೂಜೆ. ಆ ಉದರ ದೈವಕ್ಕೆ ಮೊದಲು ಪೂಜೆ ಮಾಡಬೇಕು, ಸರಿಯಾಗಿ ಪೂಜೆ ಮಾಡಬೇಕು, ಆದ್ಯತೆ ಅದಕ್ಕೆ ಅಂತ. ಮಿಕ್ಕೆಲ್ಲ ಬದರಿಂದ. ಇದು ಸರಿಯಾದ್ರೆ ಮತ್ತೆಲ್ಲ, ಇದು ಹೋದ್ರೆ ಎಲ್ಲ ಹೋಯ್ತು, ಜೀವನ ಹೋಯ್ತು, ಮಣ್ಣು ಪಾಲು ಜೀವನ, ಸರ್ವನಾಶ. ರೋಗಗಳ ಗೂಡು, ಅಶಾಂತಿಯ ಬೀಡು, ಹಾಗಾಗ್ಬಿಡುತ್ತೆ. ಅಭಿಶಾಪಕ್ಕೊಳಗಾಗತ್ತೆ ಶರೀರ, ಜೀವ ಎಲ್ಲವೂ ಕೂಡ ಅದರಿಂದಲಾಗಿ. ಹಾಗಾಗಿ ಮೊದಲ ಅದರ ಪೂಜೆ, ಮಿಕ್ಕೆಲ್ಲ ಅದರಿಂದ ಎಂಬುದಾಗಿ ಇತ್ತೀಚಿನ ಗುಂಡಪ್ಪನವರು ಕೂಡ ಈ ಮಾತನ್ನು ಹೇಳ್ತಾರೆ. ಈಗ ಇನ್ನೊಂದು ಪ್ರಶ್ನೆ ಎತ್ತಿ ನಾವು ಇದನ್ನ ನಿಲ್ಲಿಸ್ತೀವಿ. ಇದನ್ನ ಪ್ರಶ್ನೆ, ಆಯುರ್ವೇದದ ಬಹುದೊಡ್ಡ ಆಚಾರ್ಯ ಯಾರವರು? ಸುಶ್ರುತಾಚಾರ್ಯರು. ಅವರೊಂದ್ ಕಡೆಗೆ ಏನ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ, ಪಿತ್ತವನ್ನು ವಿಮರ್ಶೆ ಮಾಡ್ತಾ ಮಾಡ್ತಾ, ಮೂರು ಧಾತುಗಳನ್ನ ವಿಮರ್ಶೆ ಮಾಡ್ತಾರೆ ಅವರು, ವಾತ ಪಿತ್ತ ಕಫ ಮಾಡ್ತಾ ಪಿತ್ತವನ್ನು ವಿಮರ್ಶೆ ಮಾಡುವಾಗ ತತ್ರ ಜಿಜ್ಞಾಸ್ಯಂ, ಇದೊಂದು ಜಿಜ್ಞಾಸೆ ಇದೆ. ಕಿಂ ಪಿತ್ತ ವ್ಯತಿರೇಕಾದ ಅನ್ಯೋಗ್ನಿ ಆಹೋಸ್ವಿತ್ ಪಿತ್ತಮೇವ ಅಗ್ನಿ. ಪಿತ್ತಕ್ಕಿಂತ ಹೊರತಾಗಿ ಬೇರೆ ಅಗ್ನಿ ಇದೆಯಾ, ಅಥವಾ ಪಿತ್ತವೇ ಅಗ್ನಿಯ? ಕಿಂ ಪಿತ್ತ ವ್ಯತಿರೇಕಾತ್ ಅನ್ಯ ಅಗ್ನಿ ಅಸ್ತಿ ಆಹೋಸ್ವಿತ್ ಪಿತ್ತಮೇವ ಅಗ್ನಿ ಅಂತ ಒಂದು ಪ್ರಶ್ನೆ ಎತ್ಕೊಂಡು ಅತ್ರೋಚ್ಯತೆ ಉತ್ತರ ಹೇಳ್ತಾನೆ ಅದಕ್ಕೆ. ನಕಲು ಪಿತ್ತ ವ್ಯತಿರೇಕಾತ್ ಅನ್ಯ ಅಗ್ನಿ ಉಪಲಭ್ಯತೆ. ಪಿತ್ತದ ಹೊರತಾಗಿ ಬೇರೆ ಅಗ್ನಿ ಇಲ್ಲ, ಉಪಲಭ್ಯತೆ ಅಂದ್ರೆ ಸಿಗೋದಿಲ್ಲ, ಲಭ್ಯ ಇಲ್ಲ. ನೀವು ಶರೀರವನ್ನು ಶೋಧನೆ ಮಾಡಿದ್ರೆ ಪಿತ್ತ ದ್ರವವನ್ನು ಬಿಟ್ರೆ ಬೇರೆ ಏನ್ ಸಿಗುತ್ತೆ ನಿಮಗಲ್ಲಿ? ಹಾಗಾಗಿ ನಕಲು ಪಿತ್ತ ವ್ಯತಿರೇಕಾತ್ ಅನ್ಯ ಅಗ್ನಿ ಉಪಲಭ್ಯತೆ, ಬೇರೆ ಅಗ್ನಿ ಸಿಗ್ತಾ ಇಲ್ಲ ನಮಗೆ ಪಿತ್ತವನ್ನು ಹೊರತುಪಡಿಸಿ. ಪಿತ್ತವೇ ಅಗ್ನಿ ಅವ್ರು ಹೇಳೋದು. ಯಾಕೆ? ಆಗ್ನೇಯತ್ವಾತ್, ಅಗ್ನಿ ಗುಣಗಳು ಪಿತ್ತಕ್ಕೆ ಇದೆಯಲ್ಲ, ಅದೇ ಅಗ್ನಿ ಅಂತ ಹೇಳಿ ಸಾಕು. ಪಿತ್ತವೇ ಅಗ್ನಿ. ಪಿತ್ತದಲ್ಲಿ ಅಗ್ನಿ ಕರ್ಮಗಳೆಲ್ಲ ಕಾಣಿಸುತ್ತೆ. ದಹನ, ಪಚನ. ಅಗ್ನಿಕರ್ಮ ಏನು? ಸುಡುತ್ತೆ. ನೇರ ಬೆಂಕಿಗೆ ಹಾಕಿದ್ರೆ, ನೀವು ಹೊರಗಡೆ ಬೆಂಕಿ ನಾವು ಹೇಳ್ತಾ ಇರುವಂತದ್ದು, ಬೆಂಕಿ ಹಾಕಿ ಸುಡುತ್ತೆ. ಬೆಂಕಿ ಮೇಲೆ ಪಾತ್ರೆ ಇಟ್ಟು ನೀರು ಹಾಕಿ ಅದರೊಳಗೆ ಹಾಕಿದ್ರೆ ಬೇಯಿಸುತ್ತೆ. ಈ ಸುಡುವುದು ಮತ್ತು ಬೇಯಿಸೋದು ಅಗ್ನಿ ಮಾಡುವ ಕಾರ್ಯ, ಅದೆರಡನ್ನು ಮಾಡ್ತಾ ಇದೆ ಇದು ಪಿತ್ತ. ಪಿತ್ತೆ ದಹನ ಪಚನಾದಿಶು ಅಭಿಪ್ರವರ್ತಮಾನೆ ಅಗ್ನಿ ಉಪಚಾರ. ದಹನ ಪಚನ ಎಲ್ಲ ಮಾಡ್ತಾ ಇರೋದ್ರಿಂದ ಅಗ್ನಿ ಅಂತ ಕರೆದಿದ್ದಾರೆ, ಅಂತರಗ್ನಿ ಅಂತ ಕರೆದಿದ್ದಾರೆ ಪಿತ್ತವನ್ನ. ಅದು ಕ್ಷೀಣವಾದಾಗ ಅಗ್ನಿ ಅಂಶ ಹೆಚ್ಚಿರ್ತಕ್ಕಂಥ ವಸ್ತುಗಳನ್ನ ಸೇವನೆ ಮಾಡ್ತೀವಿ ನಾವು. ಒಳಗೆ ಅಗ್ನಿ ಕ್ಷೀಣ ಆಯ್ತು, ಮಂದಾಗ್ನಿ ಆಯ್ತು ಅಂದ್ರೆ ನಾವು ಇಂಗನ್ನೋ ಶುಂಠಿಯನ್ನೋ ಇಂಥದ್ದು ಯಾವುದು ಆಗ್ನೇಯ, ಅಲ್ಲಿ ಪಿತ್ತ ಪ್ರಧಾನ ಅಗ್ನಿ ಪ್ರಾಧಾನ್ಯ ಇದೆ, ಅಂಥದ್ದನ್ನು ಸೇವನೆ ಮಾಡ್ತೀವಿ. ಅಂದ್ಮೇಲೆ ಇದು ಅಗ್ನಿ ಆಗಿರ್ಬೇಕು, ಪಿತ್ತವೇ. ಮತ್ತು ಅಗ್ನಿ ಹೆಚ್ಚಾದ್ರೆ, ಅತ್ಯಗ್ನಿ ಆದ್ರೆ ಆಗ ತಂಪನ್ನು ಸೇವನೆ ಮಾಡ್ತೀವಿ.
ಶೀತಕ್ರಿಯೋಪಯೋಗಾತ್, ಅತಿವೃದ್ಧಿಯ ಶೀತಕ್ರಿಯೋಪಯೋಗಾತ್. ಇದು ಹೆಚ್ಚಾದ್ರೆ ತಂಪು ಮಾಡ್ತೀವಿ, ಕಡಿಮೆ ಆದ್ರೆ ಬಿಸಿ ಮಾಡ್ತೀವಿ. ಈಗ ಚೆನ್ನಾಗಿ ಜೀರ್ಣ ಆಗ್ಬೇಕು ಅಂದ್ರೆ ಬಿಸಿನೀರು ಕುಡೀರಿ ಅಂತ ಹೇಳ್ತಾರೆ. ಜ್ವರ ಬಂದಾಗ, ಜ್ವರ ಎಲ್ಲ ಅನೇಕ ಜ್ವರಗಳು ಅಜೀರ್ಣ ಮೂಲ, ಅಜೀರ್ಣದಿಂದ ಬರುವಂಥದ್ದು. ಅಥವಾ ಅಜೀರ್ಣ ಇದ್ದಾಗ ಬಿಸಿ ಬಿಸಿ ನೀರು ಕುಡಿತಾ ಇರಿ ಆಗಾಗ ಅಂತ ಹೇಳೋದುಂಟು. ಬಿಸಿ ಏನದು? ಅಗ್ನಿಗೆ ಸಹಾಯ ಮಾಡುವಂಥದ್ದು, ಒಳಗಿರ್ತಕ್ಕಂಥ ಅಗ್ನಿಗೆ ಸಹಾಯ ಮಾಡುವಂಥದ್ದು. ಹಾಗಾಗಿ ತತ್ ಸಮಾನ ದ್ರವ್ಯೋಪಯೋಗ, ಅಗ್ನಿಗೆ ಸಮಾನವಾದ ದ್ರವ್ಯಗಳನ್ನ ಹೆಚ್ಚು ಮಾಡೋದಕ್ಕೆ ಕಡಿಮೆ ಮಾಡೋದಕ್ಕೆ ಬಳಸ್ತಾ ಇರೋದ್ರಿಂದ ಅದೇ ಅಗ್ನಿ. ಮತ್ತೇನಿದೆ? ಆಗಮಾಚ್ಯ, ಆಯುರ್ವೇದ ಶಾಸ್ತ್ರವೂ ಕೂಡ ಹೀಗೆ ಹೇಳಿದೆ, ಅನೇಕ ಪ್ರಾಜ್ಞರು ಕೂಡ ಹೀಗೆ ಹೇಳಿದ್ದಾರೆ. ಹಾಗಾಗಿ ನಕಲು ಪಿತ್ತ ವ್ಯತಿರೇಕ ಧನ್ಯೋಗ್ನಿ, ಪಿತ್ತವನ್ನು ಬಿಟ್ಟು ಬೇರೆ ಅಗ್ನಿ ಇಲ್ಲ ಅಂತ ಇವ್ರು ಹೇಳ್ಬಿಟ್ರಲ್ಲ ಸುಶ್ರುತರು. ಏನು ಗತಿ ಈಗ ಅಂತ. ಪುಸ್ತಕ ತೆಗೆದು ನೋಡಿ, ಇದೆ ಹಾಗೆ ಇದೆ. ಸೂತ್ರಸ್ಥಾನ 21:9 ಸುಶ್ರುತ ಇದ್ಬಿಟ್ಟಿದೆ ಪಂಕ್ತಿಗಳಲ್ಲಿ. ಹಾಗಾದ್ರೆ ಸುಶ್ರುತಾಚಾರ್ಯರು ಅಗ್ನಿ ದೇವರು ಅಂತ ಒಪ್ಕೊಳ್ಳಿಲ್ವಾ? ಅಗ್ನಿಯನ್ನು ದೇವತೆ ಅಂತ ಒಪ್ಕೊಳ್ಳಿಲ್ವಾ? ಅವರು ಪಿತ್ತ ದ್ರವ ಅಂತ ಹೇಳಿದ್ರ, ಅಷ್ಟು ಮಾತ್ರ ಅಂತ ಹೇಳಿದ್ರ? ಆಧುನಿಕ ವಿಜ್ಞಾನ ಎಷ್ಟನ್ನು ನೋಡಿದ್ಯೋ ಅಷ್ಟನ್ನೇ ಅವ್ರು ಹೇಳ್ತಾ ಇದ್ದಾರಾ ಸುಶ್ರುತರು? ಒಂದನೇ ಪ್ರಶ್ನೆ ಇದು, ಸುಶ್ರುತರು ಹಾಗೆ ಹೇಳಿದ್ರಿಂದ ದೇವರು ಹೌದೋ ಅಲ್ವಾ ಇದು? ಎರಡನೇ ಪ್ರಶ್ನೆ, ಅಲ್ಲ ಸುಶ್ರುತರು ಹೀಗೆಲ್ಲ ಹೇಳ್ಬಹುದಾ? ವೇದವೇ ಹೇಳಿದೆ, ಕೃಷ್ಣ ಹೇಳಿದಾನೆ, ಶ್ರೀಕೃಷ್ಣ ಹೇಳಿದಾನೆ, ಇವ್ರು ಬೇರೆ ತರ ಹೇಳ್ಬೋದಾ? ಅವ್ರ ಮೇಲೆ ತುಂಬಾ ಭಕ್ತಿ ಗೌರವ ಇಟ್ಕೊಂಡಿದ್ದೀವಲ್ಲ ನಾವೆಲ್ಲರೂ ಕೂಡ. ಸುಶ್ರುತಾಚಾರ್ಯರು ಹೇಳಿದ್ರು ಮುಗೀತು ಅಂತ, ಪ್ರಶ್ನೆ ಇಲ್ಲ ಅದ್ರ ಮೇಲೆ. ಅವ್ರು ಹೀಗೆ ಹೇಳಿದಾರಲ್ಲ, ಹೇಗೆ ಇದಕ್ಕೆ ಸಮನ್ವಯ ಅನ್ನೋದನ್ನ ನಾಳೆ ನೋಡೋಣ. ಯಾಕೆಂದ್ರೆ ಈಗ ಪಿತ್ತ ಹೆಚ್ಚಾಗಿದೆ ಈಗ ಎಲ್ಲರಿಗೂ ಅಲ್ವಾ? ಪಿತ್ತ ಹೆಚ್ಚಾಗಿದೆ ಅಂದ್ರೆ ಪಿತ್ತ ನೆತ್ತಿಗೆ ಏರಿದೆ ಅಂತ ಅರ್ಥ ಅಲ್ಲ, ಅದು ಅಗ್ನಿಯೇ. ಅದು ಪಿತ್ತ ನೆತ್ತಿಗೆ ಏರಿದ್ರೆ ಬೇರೆ ತರ ಕ್ರಿಯೆಗಳು ಶುರು ಆಗತ್ತೆ. ಪಿತ್ತ ಏರಿದೆ ಅಂತ ಅಷ್ಟೇ, ಇಲ್ಲಿ ಹೊಟ್ಟೆಯಲ್ಲೇ ಹಸಿವಾಗತ್ತೆ ಅಂತ. ಪಿತ್ತ ವೃದ್ಧಿ ಇದ್ದಾಗ ಮಧ್ಯಾಹ್ನದ ಹೊತ್ತಾನೆ ಊಟ ಮಾಡಕ್ಕಿರುವಂಥದ್ದು ಅಂತ. ಹಾಗಾಗಿ ಅದನ್ನ ಹೇಳ್ತಾ ಇರೋಂಥದ್ದು. ನಮ್ಗೆ ಯಾರಿಗೂ ಈಗ ಪಿತ್ತ ನೆತ್ತಿಗೇರಿಲ್ಲ. ಸರಿಯಾದ ಊಟ ಮಾಡ್ತಾ ಹೋದ್ರೆ ಪಿತ್ತ ನೆತ್ತಿಗೆ ಏರೋದು ಇಲ್ಲ. ಅದ್ರ ಜಾಗ ಅದಲ್ಲ. ಪಿತ್ತದ ಜಾಗ ಯಾವ್ದು ಅಂದ್ರೆ ಇದು, ಈ ಹೊಟ್ಟೆ ಇದೆಯಲ್ಲ, ಇದು ಪಿತ್ತದ ಜಾಗ. ಇದು ಸೊಂಟಕ್ಕಿಂತ ಕೆಳಗಡೆಗೆ ವಾತದ ಜಾಗ, ಅಲ್ಲಿಂದ ಇಲ್ಲಿವರೆಗೆ ಪಿತ್ತದ ಜಾಗ, ಮೇಲೆ ಕಫ ಬರುತ್ತೆ, ನಂತರ ಕಫದ ಜಾಗ ಬರುತ್ತೆ. ಹಾಗಾಗಿ ಪಿತ್ತದ ಜಾಗ ಹೊಟ್ಟೆ. ಅದು ಹೊಟ್ಟೆಲ್ಲೇ ಜ್ವಲಿಸಿ ಉರಿದ್ರೆ ಹಸಿವಾಗುತ್ತೆ. ಹೊಟ್ಟೆಯಿಂದ ತಲೆಗೆ ಬಂದ್ರೆ ಏನಾದ್ರು ಅನಾಹುತ ಆಗುತ್ತೆ, ತಲೆನೋವು ಬರುತ್ತೆ. ಈ ತಲೆನೋವು ಬರುತ್ತೆ ಅಂತ ಹೇಳ್ತಾರಲ್ಲ, ತಲೆನೋವು ಪಿತ್ತದಿಂದಲೇ ಬರುತ್ತೆ ಅಂತ ಹೇಳ್ತಾರಲ್ಲ. ಪಿತ್ತ ಜಾಗ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೆ ಅಂತ, ತಲೆ ಬಂದ್ಬಿಟ್ಟಿದೆ ಅಂತ. ಹಾಗಾಗಿ ತಲೆ ಬಿಸಿ ಪಿತ್ತ. ಅದು ತಲೆ ನೋವು ಅಂದ್ರೆ ವಾತ, ಆದ್ರೆ ಇದು ತರೋದು ಈ ಪಿತ್ತವೇ. ಅದೆಲ್ಲಿ ಬಂತು ಅಂದ್ರೆ ಪಿತ್ತಕಾರಕ ಗ್ರಹ ಕುಜ. ಜ್ಯೋತಿಷನ ಮುಟ್ಟೋಣ ಅಂತ, ಪಿತ್ತಕಾರಕ ಗ್ರಹ ಕುಜ ಅಂತ. ಕುಜನಿಗೆ ಏನ್ ಕಾಯಿಲೆ ಹೇಳಿದಾರೆ ಕುಜನಿಂದ ಬರುವಂತ? ಅದನ್ನ ಊರ್ಧ್ವಾಂಗ ರೋಗ ಅಂತ ಹೇಳಿರಂತದನ್ನ, ಮೇಲಿನ ಅಂಗಗಳಲ್ಲಿ ರೋಗ ಬರುತ್ತೆ ಅಂತ. ಅದು ಏನಪ್ಪಾ ಅಂದ್ರೆ ಈ ತಲೆನೋವು, ಅದಂತೂ ಒಂದು ಬರೋಕ್ ಸಾಧ್ಯ ಇದೆ. ಪಿತ್ತ ಏನಾದ್ರು ಆಚೀಚೆಗಾದ್ರೆ ಬರ್ಬೋದು. ಕೆಲವರು ವೈದ್ಯರುಗಳು ವಾಂತಿ ಮಾಡಿಸ್ತಾರೆ ಅಥವಾ ವಾಂತಿ ಮಾಡ್ಕೊಡ್ತಾರೆ ಕೆಲವರು. ನಮ್ಮ ಬಾಲ್ಯ ಮಿತ್ರ ಪಾಂಡುರಂಗ ಮಹಾರಾಜರು ಅವರು, ಇಲ್ಲಿ ಅವ್ರ ಮಕ್ಕಳು ಇಲ್ಲಿ ನಮ್ಮ ಗುರುಕುಲದಲ್ಲಿ ಇದ್ದಾರೆ, ಪರಂಪರಾ ಗುರುಕುಲದಲ್ಲಿ. ನಮ್ಮ ಬಾಲ್ಯ ಸ್ನೇಹಿತ ತುಂಬಾ ತಲೆನೋವು ಬರ್ತಾ ಇತ್ತು, ವಿಪರೀತ ತಲೆನೋವು ಬರ್ತಾ ಇತ್ತು. ತಲೆನೋವು ಬಂದಾಗ ಮಾಡೋದೇನಂದ್ರೆ ಬಿಸಿ ಬಿಸಿ ಉಪ್ಪು ನೀರನ್ನ ಕುಡಿದು ಬಿಡೋದು. ಒಂದಿಷ್ಟು ಕುಡ್ದೇನಾಗತ್ತೆ, ವಾಂತಿ ಆದಾಗ ಸಮಾಧಾನ ಆಗ್ತಿತ್ತು ಅಂತ. ವಾಂತಿ ಆದಾಗ ಪಿತ್ತ ಶಮನ ಆಗೋದು. ವಾಂತಿ ಮಾಡುವಂತ ಒಂದು ಮುಖ್ಯ ಕಾರ್ಯ ಏನಂದ್ರೆ ಪಿತ್ತವನ್ನು ಕಡಿಮೆ ಮಾಡುತ್ತೆ ವಾಂತಿ ಅಂತ. ಹಾಗಾಗಿ ತಲೆನೋವು ಕಡಿಮೆ ಆಗ್ತಾ ಇತ್ತು, ಭಾರ ಹಿಡಿತಾ ಇತ್ತು ಅಂತ. ಹಾಗಾಗಿ ಪಿತ್ತ ನೆತ್ತಿಗೆಲ್ಲ ಏರ್ಬಾರದು, ಹೊಟ್ಟೆಲ್ಲ ಇರಬೇಕು. ಅಲ್ಲೇ ಹೆಚ್ಚು ಕಡಿಮೆ ಅಂದ್ರೆ ಮಧ್ಯಾಹ್ನ ಆದಾಗ ಜಾಸ್ತಿಯಾಗಿ, ಆಮೇಲೆ ಕಡಿಮೆಯಾಗಿ, ಸಾಯಂಕಾಲ ಮತ್ತೊಂದು ಸ್ವಲ್ಪ ಜಾಸ್ತಿಯಾಗಿ, ಮತ್ತೆ ಕಡಿಮೆಯಾಗಿ, ಹೀಗೆ ಆಗ್ತಾ ಇರಬೇಕು. ಅವಾಗ ಜಾಸ್ತಿ ಆಗ್ಬಾರ್ದು, ಬೇರೆ ಬೇರೆ ರೀತಿ ಆಗ್ಬಾರ್ದು. ಹಾಗಿದ್ರೆ ತುಂಬಾ ಕ್ಷೇಮ. ಹಾಗಾಗಿ ಆ ಜಠರಾಗ್ನಿಯ ಸ್ಮರಣೆಯೊಂದಿಗೆ, ವೈಶ್ವಾನರನ ಸ್ಮರಣೆಯೊಂದಿಗೆ ಇವತ್ತಿನ ಪ್ರವಚನ ಮಾಡೋಣ. ನಾಳೆ ಸುಶ್ರುತಾಚಾರ್ಯರ ಮಾತಿನ ಮರ್ಮ ಏನು, ಅವ್ರು ಏನು ಹೇಳ್ತಿದ್ದಾರೆ, ಅದಕ್ಕೆ ಚರಕಾಚಾರ್ಯರು ಏನ್ ಹೇಳ್ತಾರೆ ಸುಶ್ರುತರು ಹೇಳಿದ್ದಕ್ಕೆ, ಅಥವಾ ಅದಕ್ಕೆ ಬೇರೆ ಬೇರೆ ಅಂಶಗಳು ಏನ್ ಹೇಳ್ತೇವೆ ಅನ್ನೋದನ್ನ ನಾಳೆ ಅವಲೋಕನ ಮಾಡೋಣ. ಆಚಾರ್ಯರ ವಾಕ್ಯ ಮಿಥ್ಯೆ ಅಲ್ಲ, ಹಾಗಂತ ಅದು ಹೇಳ್ಬೇಕಾದ್ದನ್ನ ಹೇಳುತ್ತೆ. ಅದು ಏನ್ ಹೇಳುತ್ತೆ ಅನ್ನೋದನ್ನ ನಾಳೆ ಗಮನಿಸೋಣ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ
ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.